ಉಳ್ಳಂತ ದೇವರ ಮಕ್ಕಳೇ, ಕೂಡಿ ಬಂದಂತ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಆಗಿರತಕ್ಕಂತ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರು ಎಲ್ಲರನ್ನು ಆಶೀರ್ವದಿಸಲಿ. ಮತ್ತೊಂದ್ಸಲ ನಿಮ್ಮೊಟ್ಟಿಗೆ ಮಾತಾಡುವಂತ ಭಾಗ್ಯ ದೇವರು ನನಗೆ ಕೊಟ್ಟಿದ್ದಾನೆ. ನನ್ನ ಬಾಯಿಂದ ವಾಕ್ಯ ಕೇಳುವಂತ ಅವಕಾಶ ನಿಮಗೆ ದೇವರು ಮಾಡಿಕೊಟ್ಟಿದ್ದಕ್ಕಾಗಿ ದೇವರಿಗೆ ಮತ್ತೊಂದ್ಸಲ ಸ್ತೋತ್ರವನ್ನು ಸಲ್ಲಿಸೋಣ ಪ್ರಿಯರೇ. ಈ ಸಮಯ ದೇವರದು, ಅದಕ್ಕಾಗಿ ದೇವರು ಕೊಟ್ಟಂತ ಸಮಯನ ದೇವರಿಗೆ ಉಪಯೋಗ ಮಾಡೋಣ. ಎಲ್ಲಾರು ಬಹಳ ನಿಶಬ್ದಾಗಿ ಕೂತ್ಕೊಳ್ಳಿ. ಯಾರು ಇದು ಏನಂತಾರ, ಹೊರಗಡೆ ಹೋಗ್ಬಾಡ್ರಿ, ಜಾಸ್ತಿ ಹೋಗೋಗಿ ಬರ್ತಿರ್ತಾರ. ನಾನು ಇದೇ ಹೇಳ್ತಾ ಇದ್ದೀನಿ. ಅನಂತರ ಇನ್ನೊಂದು ಏನಂದ್ರೆ, ಜಾಸ್ತಿಯಾಗಿ ಮ್ಯೂಟ್ ಮಾಡ್ಕೊಳ್ಳಾರ್ದೆ ಇರ್ತಾರೆ. ಅವ್ರ ಮಕ್ಕಳು ಶಬ್ದ ಮಾಡ್ತಿರ್ತಾರೆ, ಡಿಸ್ಟರ್ಬ್ ಆಗುತ್ತೆ ವಾಕ್ಯ ಕೇಳೋರಿಗೆ ಮತ್ತು ವಾಕ್ಯ ಕೇಳೋರಿಗೆ ಕೂಡ. ಅದಕ್ಕಾಗಿ ಎಲ್ಲರೂ ನಿಮ್ಮ ಫೋನ್ಗಳನ್ನು ಮ್ಯೂಟ್ ಮಾಡ್ಕೊಳ್ಳಿ, ಬೈಬಲ್ ಇಟ್ಕೊಳ್ಳಿ, ಪೆನ್ ಇಟ್ಕೊಳ್ಳಿ, ನೋಟ್ಬುಕ್ ಇಟ್ಕೊಳ್ಳಿ, ನಾನು ಹೇಳುವಂತ ರೆಫರೆನ್ಸ್ ಚೆನ್ನಾಗಿ ಬರ್ಕೊಳ್ಳಿ. ವಾಕ್ಯನ್ನ ಪರಿಶೀಲನೆ ಮಾಡಿರ್ತೀರಿ, ವಾಕ್ಯನ್ನ ಪರಿಶೀಲನೆ ಮಾಡಿ ಪರಿಶೋಧನೆ ಮಾಡಿರ್ಕೊಳ್ಳಿ. ಯಾಕಂದ್ರೆ ಲೇಖನಗಳು ದೇವರ ವಾಕ್ಯ, ಇದು ದೇವರ ವಾಕ್ಯನ ನಾವು ಬಹಳ ಜಾಗೃತಿಯಿಂದ ತಿಳ್ಕೊಳ್ಬೇಕಾಗಿದೆ. ಮುತ್ತಿನಂತ ಮಾತುಗಳು, ಎಲ್ಲಿ ಸಿಗಲಾರದಂತ ಮಾತುಗಳು, ಪರಿಶುದ್ಧವಾದ ದೇವರ ಶ್ರೇಷ್ಠವಾದಂತ ಮಾತುಗಳಾಗಿರುವುದರಿಂದ ಈ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಬಾರ್ದು ದಯಮಾಡಿ ಯಾರು ಕೂಡ. ಯಾಕಂದ್ರೆ ದೇವರ ವಾಕ್ಯನ ನಿರ್ಲಕ್ಷ್ಯ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಪ್ರಿಯರೇ. ಅದಕ್ಕಾಗಿ ನಮಗೆ ಪ್ರಾಬ್ಲಮ್ ಬರಬಾರ್ದು ಅಂತಂದ್ರೆ, ಅದನ್ನ ನಾವು ನರಕಕ್ಕೆ ಹೋಗ್ಬಾರ್ದು ಅಂದ್ರೆ, ಸ್ವರ್ಗ ಸೇರಬೇಕು ಅನ್ಕೊಂಡ್ರೆ ನಾವು ಖಚಿತವಾಗಿ ದೇವರ ವಾಕ್ಯಗಳನ್ನು ಪರಿಶೀಲನೆ ಮಾಡಿ ಪರಿಶೋಧನೆ ಮಾಡಿ ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಾನು ಹೇಳುವಂತಹ ಪ್ರತಿಯೊಂದು ಕೂಡ ನೀವು ಅಬ್ಜರ್ವಲ್ಲಿಟ್ಟು ಚೆನ್ನಾಗಿ ವಾಕ್ಯ ಕೇಳ್ತಾರಂತ ನಂಬ್ತೀನಿ ಪ್ರಿಯರೇ. ಓಕೆನಾ? ಹೋಗೋಣ ಪ್ರಿಯರೇ. ಇವತ್ತು ನಾನು ನಿಮ್ಮೊಟ್ಟಿಗೆ ವಾಕ್ಯ ಹಂಚಿಕೊಡುವುದಕ್ಕೆ ನಾನು ಸಿದ್ಧರಾಗಿದ್ದೇನೆ. ನೀವು ಕೇಳುವುದಕ್ಕೆ ಸಿದ್ಧರಾಗಿದ್ದೀರಾ? ಇನ್ನು ಬೈಬಲ್ ನಲ್ಲಿ ಹೋಗೋಣ ಪ್ರಿಯರೇ. ಇವತ್ತು ನಾನು ಹೇಳುವಂತ ವಿಷಯ ಏನು ಅಂತಂದ್ರೆ, ಓಕೆ ಪ್ರಿಯರೇ, ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತ ವಿಷಯ ಏನಂತಂದ್ರೆ, ಮನುಷ್ಯರೇ ಹಾಗೆ ಭೂಮಿ ಕೂಡ ನೋವು ಅನುಭವಿಸ್ತಾ ಇದೆಯಾ? ಭೂಮಿಗೆ ಕೂಡ ನೋವಿದೆನಾ? ಭೂಮಿಗೆ ನೋವಿದೆನಾ? ಈ ಪ್ರಕೃತಿ, ಈ ಸೃಷ್ಟಿ ಬಹಳ ಪ್ರಸವ ವೇದನೆಗೆ ಗುರಿಯಾಗಿದೆ ಅನ್ನಂಥದ್ದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮುಖ್ಯವಾದಂತ ವಿಷಯ. ಅದಕ್ಕಾಗಿ ಬಹಳ ಜಾಗೃತಿಯಿಂದ ವಾಕ್ಯನ ಗಮನಿಸಬೇಕಾಗಿದೆ. ಯಾಕಂದ್ರೆ ಈ ಪಂಚಭೂತಗಳಿಗೂ ಮನುಷ್ಯನಿಗೂ ಸಂಬಂಧ ಇದೆ. ಪಂಚಭೂತಗಳನ್ನು ಸೃಷ್ಟಿ ಮಾಡುವಾಗ, ಪಂಚಭೂತಗಳಿಂದ ಸೃಷ್ಟಿ ಮಾಡಿ ಅಂದ್ರೆ ಭೂಮಿ, ಆಕಾಶ, ನೀರು, ಗಾಳಿ ಮತ್ತು ಇನ್ನೊಂದೇನು ಶೂನ್ಯ, ಬೆಂಕಿ, ಈ 5 ಪಂಚಭೂತಗಳನ್ನು ಅಂದ್ರೆ 5 ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ದಾನೆ ದೇವರು. ಈ 5 ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಈ 5 ಪದಾರ್ಥಗಳ ಮಧ್ಯದಲ್ಲಿ ನಮ್ಮನ್ನಿಟ್ಟಿದ್ದಾನೆ. ನಮ್ಮನ್ನು ಸೃಷ್ಟಿ ಮಾಡ್ಬೇಕಂದ್ರೆ ಕೂಡ ಈ 5 ಪದಾರ್ಥಗಳನ್ನು ತೆಗೆದುಕೊಂಡಿದ್ದಾನೆ. ನಮ್ಮಲ್ಲಿ ಮಣ್ಣಿದೆ, ಹೌದಾ? ನಮ್ಮಲ್ಲಿ ನೀರಿದೆ, ನಮ್ಮಲ್ಲಿ ಬೆಂಕಿದೆ, ನಮ್ಮಲ್ಲಿ ಆಕಾಶ ಇದೆ, ಶೂನ್ಯ ಇದೆ, ಹೌದಾ ಇಲ್ವಾ? ನಮ್ಮಲ್ಲಿ ಗಾಳಿನೂ ಇದೆ. ಇದು ಪ್ರಕೃತಿಯಲ್ಲಿ ಏನಿದೆನೋ ಈ ಶರೀರ ಈ ಪ್ರಕೃತಿಯಿಂದ ನಿರ್ಮಾಣ ಮಾಡಲ್ಪಟ್ಟಿದೆ. ಅದಕ್ಕಾಗಿ ಈ ಪಂಚಭೂತಗಳ ಮಧ್ಯದಲ್ಲಿ ನಮಗೆ ಶರೀರವನ್ನು ಕೊಟ್ಟು ಇದರ ಮಧ್ಯದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಈ ಪಂಚಭೂತಗಳಿಗೂ ನಮಗೂ ಬಹಳಷ್ಟು ಸಂಬಂಧ ಇದೆ. ಆತ್ಮ ದೇವರದಾದರೂ ನಾವು ಮಾತಾಡುವಂತ ನಾನು ಅಂತ ಇಮಾನುವೇಲು ಅಂತಕ್ಕಂಥ ಆತ್ಮ ದೇವರದು, ದೇವರಿಂದ ಬಂದಿರತಕ್ಕಂಥದ್ದು. ಆದ್ರೆ ನಾ ಧರಿಸಿಕೊಂಡಿರ್ತಕ್ಕಂಥ ಈ ದೇಹ, ಈ ಶರೀರ, ಈ ಆಕಾರ, ನಿಮಗೆ ಕಾಣುವಂತ ಈ ಆಕಾರ ಈ ಸೃಷ್ಟಿಯಿಂದ ಬಂದಿರತಕ್ಕಂಥದ್ದು, ಹೌದಾ? ಆತ್ಮ, ನಾನು ಅಂತಕ್ಕಂಥ ಆತ್ಮ, ಇಮಾನುವೇಲ್ ಅಂತಕ್ಕಂಥ ಆತ್ಮ ದೇವರಿಂದ ಬಂದಿರತಕ್ಕಂಥದ್ದು. ನಾನು ಕಾಣುವಂತ ನನ್ನ ಶರೀರ, ನಿಮ್ಮ ದೃಷ್ಟಿಗೆ ನಾನು ಕಾಣುವಂತ ಈ ಶರೀರ
ಈ ಪಂಚಭೂತಗಳಿಂದ ತೆಗೆಯಲ್ಪಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಒಂದ್ಸಲ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು ತೆಗೆದು ಓದೋಣ ಪ್ರಿಯ. ಆದಿಕಾಂಡ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಯೆಹೋವ ದೇವರು ಅಲ್ಲ ಬ್ರದರ್, 7ನೇ ವಚನ. ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಓಕೆ. ಇದಲ್ಲದೆ ಯೆಹೋವ ದೇವರು ಮೂಡನ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ. ಸಾಕು ಸಿಸ್ಟರ್, ಒಂದೇ ವಚನ ನನಗೆ ಬೇಕಾಗಿರೋದಲ್ಲಿ. ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅನ್ನೋಂಥದ್ದನ್ನು ನಾವು ಹೆಚ್ಚಿನ ಭಾಗದಲ್ಲಿ ನೋಡೋಣ. ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಲು ಮನುಷ್ಯ ಬದುಕುವ ಪ್ರಾಣಿಯಾದನು. ಅಂದ್ರೆ ಒಬ್ಬ ಮನುಷ್ಯ ಆಕಾರಕ್ಕೆ ಒಬ್ಬ ಮನುಷ್ಯನಾಗಿ ಕಾಣಬೇಕಂತಂದ್ರೆ ಏನ್ ಬೇಕಾಗಿತ್ತು ಅಂತ ವಾಕ್ಯ ಹೇಳ್ತಾ ಇದ್ರೆ, ಕಾಣುವುದಕ್ಕೆ ಆಕಾರ ಬೇಕಾಗಿತ್ತು. ಕಾಣದೇ ಇರುವಂತ ಆತ್ಮ ದೇವರೊಳಗಿಂದ ಬಂತು ಅಂತ ವಾಕ್ಯ ಹೇಳ್ತಾ ಇದೆ. ಕಾಣುವಂತ ಈ ಶರೀರ ಮಣ್ಣಿನಿಂದ ಬಂತು ಅಂತ ಹೇಳ್ತಾ ಇದೆ. ಅದಕ್ಕೆ ಈ ಭೂಮಿಗೂ ಮತ್ತು ನಮಗೂ, ನಮ್ಮ ಶರೀರಕ್ಕೂ ಸಂಬಂಧ ಇದೆ. ಆಗಿರುವುದರಿಂದ ಮನುಷ್ಯ ಇದು ಗ್ರಹಿಸಿಕೊಳ್ತಾ ಇಲ್ಲ. ದೇವರು ಕಷ್ಟಪಟ್ಟು ನೆಲದ ಮಣ್ಣಿನಿಂದ ಗೊಂಬೆಯನ್ನು ಮಾಡಿ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದ್ರೆ ಮನುಷ್ಯ ಬದುಕುವ ಪ್ರಾಣಿಯಾದನಂತೇಳಿ ಇಷ್ಟೇ ತಿಳ್ಕೊಂಡಿದ್ದಾನೆ. ಆ ಕ್ರೈಸ್ತರಾಗಿರ್ತಕ್ಕಂಥವ್ರು ಇಷ್ಟೇ ತಿಳ್ಕೊಂಡಿದ್ದಾರೆ. ಬಟ್ ಆದ್ರೆ ಈ ನಿರ್ಮಾಣ ಮಾಡುವುದಕ್ಕೆ ದೇವರು 9 ತಿಂಗಳ ಕಷ್ಟಪಟ್ಟಿದ್ದಾನೆ ಅಂತಕ್ಕಂಥ ವಿಷಯ ನಾವೆಲ್ಲರೂ ಕೂಡ ಗ್ರಹಿಸ್ಕೊಳ್ಬೇಕು. ಈ ಆಕಾರ ತಾಯಿ ಗರ್ಭದಲ್ಲಿ ಆಕಾರ ಆಗಬೇಕಂತಂದ್ರೆ 9 ತಿಂಗಳ ಹಿಡಿತು. ಮೊದಲನೇ ಮಾನವನಾಗಿರ್ತಕ್ಕಂಥ ಆದಾಮನನ್ನು ಗೊಂಬೆ ಮಾಡುವುದಕ್ಕೆ ಎಷ್ಟು ತಿಂಗಳ ಟೈಮ್ ಹಿಡಿತು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಬೈಬಲ್ ಹೇಳಿಲ್ಲ. ಆದಾಮನ್ನ ಸೃಷ್ಟಿ ಮಾಡುವುದಕ್ಕಾಗಿ 1 ದಿನ ಬೇಕಾಗಿತ್ತ, 1 ತಾಸು ಬೇಕಾಗಿತ್ತ, ಅಥವಾ ಕೆಲವು ತಿಂಗಳುಗಳು ಬೇಕಾಗಿದ್ದವ ಅಂದ್ರೆ ಅದು ಗೊತ್ತಿಲ್ಲ ಪ್ರಿಯ. ಹೌದಾ? ಅದು ಗೊತ್ತಿಲ್ಲ. ಬೈಬಲ್ ನಲ್ಲಿ ಏನ್ ಬರ್ದಿದೆ ಅಂದ್ರೆ, ನೆಲದ ಮಣ್ಣಿನಿಂದ ಗೊಂಬೆಯನ್ನು ಮಾಡಿ ಅವನು ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದಾಗ ಮನುಷ್ಯ ಬದುಕುವ ಪ್ರಾಣಿ ಆದನು ಅಂತೇಳಿ. ಅಂದ್ರೆ ಮನುಷ್ಯನಿಗೆ ಮತ್ತು ಪ್ರಕೃತಿಗೆ ಸಂಬಂಧ ಇಟ್ಟು ಪ್ರಕೃತಿಯಿಂದನೇ ಶರೀರವನ್ನು ನಿರ್ಮಾಣ ಮಾಡಿ ಆ ಶರೀರದಲ್ಲಿ, ಆ ಪ್ರಕೃತಿಯಿಂದ ತೆಗೆದಿರತಕ್ಕಂಥ ಶರೀರದಲ್ಲಿ ಮಾನವನ ಆಗ್ಬೇಕಾದಂತ ಆತ್ಮನ, ತನ್ನದೇ ಆದಂತ ಆತ್ಮನ ಈ ದೇಹದಲ್ಲಿಟ್ಟು ಅವನನ್ನು ಬದುಕುವ ಪ್ರಾಣಿ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಬದುಕುವ ಪ್ರಾಣಿಯಾಗಿ ಕಾಣುವುದಕ್ಕಾಗಿ ದೇವರು ಒಂದು ಗೊಂಬೆಯನ್ನು ಮಾಡಬೇಕಾಯಿತು. ಗೊಂಬೆಯಲ್ಲಿ ಜೀವಶ್ವಾಸವನ್ನು ಇಡಬೇಕಾಯಿತು. ಇದು ಮಾನವನ ನಿರ್ಮಾಣ, ಮಾನವನಿಗೂ ಮತ್ತು ಪ್ರಕೃತಿಗೂ ಸಂಬಂಧ ಅಂತಕ್ಕಂಥದ್ದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಪ್ರಿಯರೇ. ಹೌದಾ? ಮಣ್ಣಿನಿಂದ ಮಾಡಿದ, ಮೊಸರಂತೆ ಎಪ್ಪುಗಟ್ಟಿದ, ನರಗಳಿಂದ ಹೆಣೆದನು, ಮತ್ತೆ ಮಾಂಸೆಯಿಂದ ಮುಚ್ಚಿದನು, ಮತ್ತೆ ಎಲುಬನ್ನು ಜೋಡಿಸಿದನು ಅಂತೇಳಿ ನಾವು ಯೋಬನು ಬರೆದ ಗ್ರಂಥದಲ್ಲಿ ನಾವು ನೋಡ್ಬೋದು ಪ್ರಿಯರೇ. 10ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಆದ್ರೆ ಪ್ರೀತಿಗಳಂತ ದೇವರ ಮಕ್ಕಳೇ, ಈ ಒಂದು ಸಂಬಂಧ ನಮ್ಮ ಪಾಠದ ಹೆಸರೇನೆಂದ್ರೆ ಇವತ್ತು ಪ್ರಕೃತಿ ಕೂಡ ನೋವು ಅನುಭವಿಸ್ತಾ ಇದೆಯಾ ಅಂತ ಆಲೋಚನೆ ಮಾಡಿದಾಗ ಎಸ್, ನೋವು ಅನುಭವಿಸ್ತಾ ಇದೆ. ಯಾಕೆ ಪ್ರಕೃತಿಗೆ ನೋವು? ಯಾಕೆ ಪ್ರಕೃತಿಗೆ ದುಃಖ? ಯಾಕೆ ಪ್ರಕೃತಿಗೆ ಪ್ರಸವ ವೇದನೆ? ಪ್ರಕೃತಿ ಏನ್ ಮಾಡಿದೆ? ಪ್ರಕೃತಿಗೆ ಯಾಕೆ ನೋವು ಅನುಭವಿಸ್ಬೇಕಾಗಿದೆ? ಭೂಮಿ ಯಾಕೆ ಕಷ್ಟ ಅನುಭವಿಸ್ಬೇಕಾಗಿದೆ, ನೋವು ಅನುಭವಿಸ್ಬೇಕಾಗಿದೆ ಅಂತ ಹಲವಾರು ಪ್ರಶ್ನೆಗಳು ಬರ್ತಾವ ಪ್ರಿಯರು. ನಾವಾದ್ರೆ ಶರೀರವನ್ನು ಧರಿಸಿಕೊಂಡಿದ್ದೇವೆ, ನಾವಾದ್ರೆ ಪಾಪ ಮಾಡಿದ್ದೇವೆ, ನಾವಾದ್ರೆ ದೇವರಿಗೆ ವಿರುದ್ಧವಾದಂತ ಆಲೋಚನೆಗಳಿಂದ ನಮ್ಮ ಬದುಕನ್ನು ನಡೆಸ್ತಾ ಇದ್ದೀವಿ. ಅದಕ್ಕೆ ನಮಗೆ ಕಷ್ಟಗಳುಂಟು, ನಮಗೆ ಬಾಧೆಗಳುಂಟು, ನಮಗೆ ನೋವುಂಟು, ನಮಗೆ ರೋಗ ಉಂಟು, ನಮಗೆ ಹಲವಾರು ಸಮಸ್ಯೆಗಳು ಉಂಟು. 100 ಸಮಸ್ಯೆಗಳಿಂದ ನಾವು ಇವತ್ತು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಆದರೆ ಈ ಸೃಷ್ಟಿಗೆ ಯಾಕೆ ನೋವು? ಈ ಸೃಷ್ಟಿಗೆ ಯಾಕೆ ಕಷ್ಟ? ಈ ಸೃಷ್ಟಿಗೆ ಯಾಕೆ ವೇದನೆ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕು.
ಯಾಕಂದ್ರೆ ಅದೇನಾದ್ರೂ ದೇವರಿಗೆ ವಿರುದ್ಧವಾಗಿ ಏನಾದ್ರು ಪಾಪ ಮಾಡಿದೇನಾ ಅಂತ ಆಲೋಚನೆ ಮಾಡಿದ್ರೆ ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ 1, 2, 3 ವಚನಗಳನ್ನು ನೋಡಿದಾಗ, ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಅದನ್ನ ಕೈ ಕೆಲಸವನ್ನು ತಿಳಿಸುತ್ತದೆ, ದಿನ ದಿನಕ್ಕೂ ಪ್ರಕಟಿಸುತ್ತಿರುವುದು, ರಾತ್ರಿಗೆ ರಾತ್ರಿ ಅರುಹುತ್ತಿರುವುದು, ಅದಕ್ಕೆ ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ, ಆದರೂ ಅವುಗಳ ಭೂಮಿಯಲ್ಲೆಲ್ಲ ಪ್ರಚರಿಸಿದೆ, ಅವುಗಳ ನುಡಿಗಳು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿರುತ್ತದೆ ಎಂಬುದಾಗಿ ನೋಡ್ತಾ ಇದೀವಿ. ಭೂಮಿ ಮತ್ತು ಈ ಪ್ರಕೃತಿ, ಈ ಸೃಷ್ಟಿ, ಭೂಮಿ, ಆಕಾಶ, ನಕ್ಷತ್ರಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಇವತ್ತು ಯಾವೇ ಇರ್ಬೋದು, ಈ ಸೃಷ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದೆ ಅಂತ ವಾಕ್ಯ ಹೇಳ್ತಾ ಇದೆ. ಹೌದಾ? ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ, ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಗೆ ರಾತ್ರಿ ಅರುಹುತ್ತಿರುವುದು ಎಂಬುದಾಗಿ ವಾಕ್ಯ ನಮ್ಗೆ ಹೇಳಿಕೊಡ್ತಾ ಇದೆ. ಅಂದ್ರೆ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಕೂಡ ದೇವರ ಕೆಲಸವನ್ನು ಮಾಡುತ್ತಾ ಇದೆ, ನೆರವೇರಿಸ್ತಾ ಇದೆ. ಹೌದಾ? ದೇವರ ಕೆಲಸ ಮಾಡುವಾಗ, ದೇವರ ಕಾರ್ಯಗಳನ್ನು ಮಾಡುವಾಗ ಪ್ರಕೃತಿಗೆ ಯಾಕೆ ನೋವು, ಪ್ರಕೃತಿಗೆ ಯಾಕೆ ಕಷ್ಟ ಅಂತ ನನ್ನ ಪ್ರಶ್ನೆ. ಪ್ರಕೃತಿಗೆ ಯಾಕೆ ನೋವು ಅನುಭವಿಸ್ಬೇಕಾಗಿದೆ? ಯಾಕೆ ನೋವು ಅನುಭವಿಸ್ಬೇಕಾಗಿದೆ ಅಂತ ಆಲೋಚನೆ ಮಾಡಿದಾಗ ಪ್ರಿಯರೇ, ಬಹಳ ಅದ್ಭುತವಾಗಿ ಈ ಪಾಠ ಇರುತ್ತೆ ಪ್ರಿಯರೇ, ನೀವು ಬಹಳ ಜಾಗೃತಿಯಿಂದ ಕೇಳಬೇಕಾಗಿದೆ. ಯಾರು ಕೂಡ ನಾನು ಒಂದು 10 ನಿಮಿಷ ಕೇಳಿ ಹೊರಗೆ ಹೋಗ್ತೀನಿ ಅಂತಂದ್ರೆ ಅದು ಅರ್ಥ ಆಗಲ್ಲ. ಅದಕ್ಕೆ ಮ್ಯೂಟ್ ಮಾಡ್ಕೊಂಡು ಚೆನ್ನಾಗಿ ಪೆನ್ನು ಪುಸ್ತಕ ಇಟ್ಟುಕೊಂಡು ನೀವು ವಾಕ್ಯವನ್ನು ಕೇಳ್ರಿ. ಹೇಳ್ತಾ ಇದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಏನ್ ಹೇಳ್ತಾ ಇದೆ? ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತಾ ಇದೆ ಮತ್ತು ಗಗನವು ಆತನ ಕೈ ಕೆಲಸವನ್ನು ತಿಳಿಸ್ತಾ ಇದೆ ಅಂತಕ್ಕಂಥದ್ದು ವಿಷಯ ನಮಗ್ ರಾತ್ರಿಗೆ ರಾತ್ರಿ ಬೋಧನೆ ಮಾಡ್ತಾ ಇದಂತೆ, ಹಗಲು ನೋಡ್ತಾ ಇದೀವಿ, ಮತ್ತೆ ದೊಡ್ಡ ಸೂರ್ಯನು, ಪ್ರಕೃತಿ, ಗಿಡ ಮರಗಳು ಎಲ್ಲ ನೋಡ್ತಾ ಇರ್ತವೆ ಪ್ರಿಯರೇ. ಎಲ್ಲವೂ ಕೂಡ ದೇವ್ರ ಕೆಲಸ ಮಾಡ್ತಾ ಇದೆ ಅಂತೆ. ರಾತ್ರಿಗೆ ರಾತ್ರಿ ಅರುತ್ತಾ ಇದೆ ಅಂತ, ರಾತ್ರಿಗೆ ರಾತ್ರಿ ಜ್ಞಾನೋಪದೇಶ ಮಾಡ್ತಾ ಇದೆ ಅಂತ. ರಾತ್ರಿ ನೋಡ್ಬೇಕು, ನಕ್ಷತ್ರಗಳು ಮತ್ತು ಚಂದ್ರನು, ಮಿನುಗುವ ತಾರೆಗಳು ಎಷ್ಟು ಅದ್ಭುತವಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತವೆ. ಆಕಾಶದ ಕಡೆಗೆ ನೋಡ್ತಾ ಇದ್ರೆ ಹಂಗೆ ನೋಡ್ಬೇಕು ಅನಿಸ್ತಾ ಇರ್ತದೆ ಪ್ರಿಯ. ರಾತ್ರಿ ಎಲ್ಲ ಹಾಗೆ ಕೂತ್ಕೊಳ್ಬೇಕು ಅನಿಸ್ತದೆ. ಯಾಕಂದ್ರೆ ಅಷ್ಟು ಅದ್ಭುತವಾದಂತ ಸಂದೇಶವನ್ನು ನಾವು ತಿಳ್ಕೊಳ್ಬಹುದು. ಇವತ್ತು ವಿಜ್ಞಾನಿಗಳು, ಖಗೋಳ ಶಾಸ್ತ್ರಜ್ಞರು, ಇವತ್ತು ಅಷ್ಟು ಪಂಡಿತರು ಆಗುವುದಕ್ಕೆ ರೀಸನ್ ಏನಂದ್ರೆ ರಾತ್ರಿ ಅವ್ರಿಗೆ ಜ್ಞಾನ ತಿಳಿತದೆ, ಜ್ಞಾನ ಬೋಧನೆ ಮಾಡ್ತಾ ಇದೆ ಅಂತ. ಇದು ಯಾವುದು? ಆಕಾಶ, ನಕ್ಷತ್ರಗಳು, ಈ ಸೃಷ್ಟಿ ರಾತ್ರಿಗೆ ರಾತ್ರಿ ಬೋಧನೆ ಮಾಡ್ತಾ ಇದೆ. ರಾತ್ರಿ ಎಲ್ಲ ಕ್ಯಾಮ್ರಾಗಳು ಎಲ್ಲವೂ ಕೂಡ ಆಕಾಶದ ಕಡೆಗೆ ಇರ್ತಾವೆ. ಯಾಕೆ ಗೊತ್ತಾ? ಆಕಾಶದಲ್ಲಿ ಕಾಣುವಂತ ನಕ್ಷತ್ರಗಳು, ಯಾವ ನಕ್ಷತ್ರ ಯಾವ ಕಡೆಗೆ ಹೋಗ್ತಾ ಇದೆ, ಯಾವ ಗ್ರಹ ಎಲ್ಲಿ ತಿರುಗ್ತಾ ಇದೆ, ಯಾವ ನಕ್ಷತ್ರ ಭೂಮಿಗೆ ಹತ್ರ ಬರ್ತಾ ಇದೆ, ಯಾವ ನಕ್ಷತ್ರ ಕಾಣದೇ ಆಗ್ತಾ ಇದೆ, ಈ ನವಗ್ರಹಗಳು ಏನ್ ಮಾಡ್ತಾ ಇದಾವೆ ಅಂತಕ್ಕಂಥ ಪ್ರತಿಯೊಂದು ಕೂಡ ನೋಡುವುದಕ್ಕೆ ಬಹಳ ಅದ್ಭುತವಾಗಿರುತ್ತೆ ಪ್ರಿಯರು. ಅದಕ್ಕೆ ವಿಜ್ಞಾನಿಗಳು, ಶಾಸ್ತ್ರವೇತ್ತಗಳು ಅಂತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಆಕಾಶದ ಕಡೆಗೆ ಕ್ಯಾಮ್ರಾಗಳನ್ನ ಇಟ್ಟುಕೊಂಡು ರಾತ್ರಿ ಎಲ್ಲ ನಿದ್ದೆಗೆಡತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೀವಿ ಪ್ರಿಯರು. ಹೌದಾ? ರಾತ್ರಿ ರಾತ್ರಿ, ಹಗಲಿಗೆ ಹಗಲು, ಪ್ರತಿ ದಿನ ಪ್ರತಿ ಕ್ಷಣ ಕೂಡ ದೇವರ ಕಾರ್ಯಗಳನ್ನು ಮಾಡುವಂತದ್ದಾಗಿದೆ ಈ ಪ್ರಕೃತಿ, ಈ ಸೃಷ್ಟಿ. ಆಕಾಶವೇ ಆಲಿಸು, ಭೂಮಂಡಲವೇ ಕೇಳು ಅಂತ ಹೇಳಿ ದೇವ್ರು ಹೇಳ್ತಾ ಇದ್ದಾನೆ. ಅಂದ್ರೆ ದೇವರ ಕಡೆಗೇನೆ ಗಮನ ಕೊಡ್ತಾ ಇದೆ, ದೇವರ ಕಡೆಗೇನೆ ತನ್ನ ದೃಷ್ಟಿಯನ್ನು ಇಟ್ಟುಕೊಂಡು ಜೀವನ ಮಾಡ್ತಾ ಇದೆ ಪ್ರಕೃತಿ. ಅಂತದ್ರಲ್ಲಿ ಪ್ರಕೃತಿ ಇವತ್ತು ಏನಾಗಿದೆ ಅಂತಂದ್ರೆ ಪ್ರಿಯರೇ, ಹಾಳಾಗ್ತಾ ಇದೆ. ಅದು ಕಣ್ಣೀರು ಸುರಿಸ್ತಾ ಇದೆ, ಅದು ನೋವನ್ನು ಅನುಭವಿಸ್ತಾ ಇದೆ. ಕಾರಣ ಏನು ಅಂತ ಆಲೋಚನೆ ಮಾಡಿದ್ರೆ ಅದೇ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 17ನೇ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. 3ನೇ ಅಧ್ಯಾಯ 17ನೇ ವಚನ ಭಾಗವನ್ನು ನಾವು ನೋಡಿದಾಗ ಒಂದು ಅದ್ಭುತವಾದಂತ ವಿಷಯ ನಮಗ್ ಕಂಡು ಬರ್ತಾ ಇದೆ ಪ್ರಿಯರೇ. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನ ಪ್ರಿಯರೇ, ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಯಾರು ಮಾಡಿದ ತಪ್ಪಿಗೆ ಯಾರಿಗೆ ಶಿಕ್ಷಂತೆ? ಮಾಡಿದ ತಪ್ಪಿಗೆ ಯಾರಿಗೆ ಶಿಕ್ಷಂತೆ? ಮನುಷ್ಯ ಮಾಡಿದ ತಪ್ಪಿಗೆ ಭೂಮಿಗೆ ಶಿಕ್ಷಂತೆ ಪ್ರಿಯರೇ. ಭೂಮಿಗೆ ಶಾಪ ಬಂತು.
ಭೂಮಿ ಒಳ್ಳೆ ಫಲಭರಿತವಾದಂತ ಭೂಮಿ. ಭೂಮಿನ ಸುಮ್ಮನೆ ಸೃಷ್ಟಿ ಮಾಡಲಿಲ್ಲ ಅಂತ ಪ್ರಿಯರೇ, ಭೂಮಿ ಫಲಿಸುವುದಕ್ಕೆ ಸೃಷ್ಟಿ ಮಾಡಿದ, ಫಲ ಕೊಡುವುದಕ್ಕೆ, ಮನುಷ್ಯನಿಗೆ ಯೋಗ್ಯವಾದಂತ ಆಹಾರ ಪದಾರ್ಥಗಳನ್ನು ಕೊಡುವುದಕ್ಕಾಗಿ ಸೃಷ್ಟಿ ಮಾಡಿದ. ಆದ್ರೆ ಮನುಷ್ಯ ಪಾಪ ಮಾಡಿರುವುದರಿಂದ ಮನುಷ್ಯ ತಿನ್ನಬಾರದ ಹಣ್ಣನ್ನು ತಿಂದು ದೇವರಿಗೆ ವಿರುದ್ಧವಾದಂತ ಪಾಪ ಮಾಡಿರುವುದರಿಂದ ನಿನ್ನ ನಿಮಿತ್ತವಾಗಿ ಯಾವುದಕ್ಕೆ ಶಾಪ ಬಂತಂತೆ? ಮನುಷ್ಯನ ನಿಮಿತ್ತವಾಗಿ ಸೃಷ್ಟಿಗೆ ಅಂದ್ರೆ ಭೂಮಿಗೆ ಶಾಪ ಬಂತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ಮನುಷ್ಯನ ಕಡೆಯಿಂದ ಯಾವುದಕ್ಕೆ ಶಿಕ್ಷೆ? ಭೂಮಿಗೆ ಶಿಕ್ಷಾ ಅಂತ ಹೇಳ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ ನೋಡ್ರಿ ಪ್ರಿಯರೇ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತವಾಗಿ ಭೂಮಿಗೆ ಶಾಪ ಬಂತು. ಭೂಮಿಗೆ ಶಾಪ ಬಂತು. ಭೂಮಿಗೆ ಯಾಕೆ ಶಾಪ ಬಂತು? ಭೂಮಿಗೆ ಶಾಪ ಬರುವುದಕ್ಕೆ ಕಾರಣ ಏನು ಅಂತ ಆಲೋಚನೆ ಮಾಡಿದ್ರೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಒಂದೇ ಅರ್ಥ ಇದೆ ಇಲ್ಲಿ. ಮನುಷ್ಯ ಮಾಡಿದ ಪಾಪಕ್ಕಾಗಿ ಭೂಮಿ ಶಿಕ್ಷೆಗೆ ಅನುಭವಿಸಬೇಕಾಗಿದೆ. ಅಂದ್ರೆ ಭೂಮಿ ನೀನು ಧರಿಸಿಕೊಂಡಿರ್ತಕ್ಕಂಥ ಈ ಶರೀರಕ್ಕೆ ಶಿಕ್ಷಣ, ಅಥವಾ ದೇವರಿಂದ ಬಂದಿರತಕ್ಕಂಥ ಆತ್ಮಕ್ಕೆ ಶಿಕ್ಷಾ, ಮತ್ತು ದೇವರಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಭೂಮಿಗೆ ಕೂಡ ಶಿಕ್ಷೆ. ಆದಾಮು ತಿನ್ನಬಾರದು ಎಂದು ಹೇಳಿರ್ತಕ್ಕಂಥ ಮರದ ಹಣ್ಣನ್ನು ತಿಂದ ಕಾರಣ ಆತ್ಮಕ್ಕೆ ಶಿಕ್ಷಾ ಮತ್ತು ದೇಹಕ್ಕೆ ಶಿಕ್ಷಾ ಮತ್ತು ಪ್ರಕೃತಿಗೆ ಶಿಕ್ಷಾ. ಪ್ರಕೃತಿಗೆ ಕೂಡ ಶಿಕ್ಷೆ ಇದೆ. ಅದೇನ್ ಬ್ರದರ್, ನಾನು ಧರಿಸಿಕೊಂಡಿರ್ತಕ್ಕಂಥ ನನ್ನ ಶರೀರಕ್ಕೆ ಶಿಕ್ಷೆ ಆದ್ರೆ ಆಗ್ಲಿ, ಮತ್ತೆ ಸೃಷ್ಟಿಗೆ ಯಾಕೆ ಶಿಕ್ಷೆ ಆಗಬೇಕು ಅಂತಂದ್ರೆ, ಈ ಸೃಷ್ಟಿಯಿಂದ ತೆಗೆಯಲ್ಪಟ್ಟಿರ್ತಕ್ಕಂಥ ಈ ದೇಹವನ್ನು ಧರಿಸಿಕೊಂಡಿರ್ತಕ್ಕಂಥ ಆತ್ಮನೇ ನರಕಕ್ಕೆ ಹೋಗ್ತಾ ಇದೆ, ಆತ್ಮನೇ ನರಕದ ಪಾಲಾಗ್ತಾ ಇದೆ ಅಂದ್ಮೇಲೆ, ಈ ಪ್ರಕೃತಿ ದೇವರು ಕೊಟ್ಟಂತ ಸೃಷ್ಟಿಯಾಗಿರುವುದರಿಂದ ಈ ಪ್ರಕೃತಿ ಕೂಡ ಯಾವ ಶಾಪಕ್ಕೆ ಗುರಿ ಆಯ್ತು ಅಂತ ನಾವು ಆಲೋಚನೆ ಮಾಡಿದಾಗ, ಪ್ರಕೃತಿ ಯಾವ ಶಾಪಕ್ಕೆ ಗುರಿ ಆಯ್ತು ಅಂತ ಆಲೋಚನೆ ಮಾಡಿದಾಗ, ಕೊಡಬಾರದಂತ ಬೆಳೆಯನ್ನು ಕೊಡಬೇಕಾಯಿತು, ಕೊಡಬಾರದಂತ ಫಲವನ್ನು ಕೊಡಬೇಕಾಯಿತು. ಮನುಷ್ಯನು ಕಷ್ಟಕ್ಕೆ ಆಗ್ಬೇಕು ಅಂತಂದ್ರೆ ಭೂಮಿ ಬೆಳೆಲಾರದಂತ ಬೆಳೆಯನ್ನು ಕೊಡಬೇಕಾಗಿದೆ. ನೋಡ್ರಿ ತೆಳಗ 17ನೇ ವಚನದಲ್ಲಿ ತೆಳಗ ಕಂಟಿನ್ಯೂ ಮಾಡ್ರಿ ಪ್ರಿಯರೇ. ನಿನ್ನ ನಿಮಿತ್ತ ಭೂಮಿ, ನಿನ್ನ ಜೀವಮಾನ ಎಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು ಅಂತೇಳಿ. ಅಂದ್ರೆ ಭೂಮಿ ಯಾವ ರೀತಿ ಶಾಪ ಅನುಭವಿಸ್ಬೇಕಾಯ್ತು ಅಂದ್ರೆ, ತನ್ನಲ್ಲಿ ಇಲ್ಲದಂತ ಬೆಳೆಯನ್ನು ಕೊಡಬೇಕಾಯ್ತು. ಮುಳ್ಳು ಗಿಡಗಳು ಸೃಷ್ಟಿ ಮಾಡಲ್ಪಟ್ಟಿತ್ತ ಮೊದಲೇ? ಇಲ್ಲ. ಏದೇನ್ ತೋಟ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಭೂಮಿ ಬೆಳೆಯಲಿ ಅಂತೇಳಿ ದೇವ್ರು ಏನಾದರೂ 1ನೇ ಅಧ್ಯಾಯ 11ನೇ ವಚನ, 12ನೇ ವಚನ, 13 ವಚನದಲ್ಲಿ ನಾವು ನೋಡುವಾಗ ಭೂಮಿ ಒಳ್ಳೆ ಬೀಜ ಕೊಡುವ, ಫಲವನ್ನು ಕೊಡು ಅಂತ ಹೇಳಿದ. ಆದ್ರೆ ಇಲ್ಲಿ 3ನೇ ಅಧ್ಯಾಯದಲ್ಲಿ ಮುಳ್ಳು ಗಿಡಗಳನ್ನು ಬೆಳೆಸುವುದಕ್ಕೆ ಪ್ರಾರಂಭ ಮಾಡಿದ. ಯಾಕಂದ್ರೆ ಮನುಷ್ಯ ಕಷ್ಟ ಪಡಬೇಕಾಯ್ತು, ಮನುಷ್ಯ ದುಡಿದು ತಿನ್ನಬೇಕಾಯ್ತು, ಮನುಷ್ಯ ಶಿಕ್ಷಕ್ಕೆ ಒಳಪಡಬೇಕಾಯ್ತು. ಮನುಷ್ಯ ಶಿಕ್ಷಕ್ಕೆ ಒಳಪಡಬೇಕು ಅಂತಂದ್ರೆ ಈಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಮನುಷ್ಯನಿಗೆ ಆಹಾರ ಪದಾರ್ಥಗಳಿಗೆ ಬದಲಾಗಿ ಕೆಲವು ಭೂಮಿಗಳು ಏನ್ ಕೊಡಬೇಕಾಯ್ತು ಅಂದ್ರೆ ಮುಳ್ಳು ಗಿಡಗಳನ್ನು ಬೆಳೆಸಬೇಕಾಯಿತು, ಮುಳ್ಳು ಗಿಡಗಳನ್ನು ಕೊಡಬೇಕಾಯ್ತು. ಅವತ್ತು ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಈ ಪ್ರಕೃತಿ ಇವತ್ತಿಗೂ ಶಾಪ ಅನುಭವಿಸ್ತಾ ಇದೆ ಅಂದ್ರೆ ನಂಬುತ್ತೀರ ನೀವು? ಆಲೋಚನೆ ಮಾಡ್ರಿ, ಇವತ್ತಿಗೂ ಶಾಪ ಅನುಭವಿಸ್ತಾ ಇದೆ ಪ್ರಕೃತಿ. ಆಲೋಚನೆ ಮಾಡ್ರಿ. ಅವತ್ತು ಆದಾಮನ ಕಡೆಯಿಂದ ಬಂದಿರತಕ್ಕಂಥ ಭೂಮಿಗೆ ಶಾಪ, ಮುಳ್ಳು ಗಿಡಗಳು ಬೆಳೆಸಬೇಕು. ನಿನ್ನಲ್ಲಿ ಏನು ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವು. ಇವತ್ತು ರೈತ ಬಿತ್ತುವುದಕ್ಕೆ ಮೊದಲು ಕಳೆ ಆರಿಸಬೇಕಾಯ್ತು, ಮುಳ್ಳು ಗಿಡಗಳು ಕಳಿಬೇಕಾಯ್ತು. ಕಾರಣ ಅಂದ್ರೆ ಆ ಮೊದಲು ಆದಾಮನು ತಪ್ಪು ಮಾಡಲಾರದಂತ ಮುಂಚಿತವಾಗಿ ಇದೆಲ್ಲ ಇದೆಯೇನಂದ್ರೆ ಭೂಮಿ ಮೇಲೆ ಇದೆಲ್ಲ ಯಾವುದು ಕೂಡ ಇಲ್ಲ. ಹೊಸದಾಗಿ ಬೆಳೆ ಕೊಡ್ತಾ ಇದ್ದಾನೆ ದೇವರು. ಹೊಸದಾಗಿ ಇದೆಲ್ಲ ತೆಗಿಬೇಕು, ಇದೆಲ್ಲ ಆರಿಸ್ಬೇಕು, ಇದೆಲ್ಲ ಕಷ್ಟ ಪಡ್ಬೇಕು. ನೀನು ಮಾಡಿರ್ತಕ್ಕಂಥ ಶಿಕ್ಷೆಗೆ, ನೀನು ಮಾಡಿರ್ತಕ್ಕಂಥ ಪಾಪಕ್ಕೆ ಇವತ್ತು ಭೂಮಿ
ಭೂಮಿ ಕೂಡ ಶಿಕ್ಷೆ ಅನುಭವಿಸುವುದಕ್ಕೆ. ಯಾಕಂದ್ರೆ ಅದರಲ್ಲಿ ಮುಳ್ಳಂತಕ್ಕಂಥದ್ದೇ ಇಲ್ಲ, ಕಳೆ ಅಂತಕ್ಕಂಥದ್ದಿಲ್ಲ, ಸ್ವಚ್ಛವಾಗಿದೆ, ಪರಿಶುದ್ಧತೆಯಾಗಿದೆ ಆ ಭೂಮಿ. ನೋಡಿದ್ರೆ ಪ್ರಿಯರೇ, ಮೊದಲು ಏದೇನ್ ತೋಟವನ್ನು ನಾವು ನೋಡಿದಾಗ ಆತನ ದೇವರು ಭೂಮಿಯಲ್ಲಿ ಆ ಫಲ ಕೊಟ್ಟಾಗ ನೋಡಿದ್ರೆ ಪ್ರಿಯರೇ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಏನು ಒಂದು ಕೂಡ ವ್ಯರ್ಥವಾದದ್ದು ದೇವರು ಹುಟ್ಟಿಸ್ಲಿಲ್ಲ. ಈಗ ವ್ಯರ್ಥವಾದದ್ದು ನಿನಗೋಸ್ಕರ ಹುಟ್ಟಿಸ್ತಾ ಇದ್ದಾನೆ. ಅದು ವ್ಯರ್ಥವಾದದ್ದು ನೀನು ಆರಿಸಬೇಕಾಗಿದೆ, ಅದನ್ನು ತೆಗಿಬೇಕಾಗಿದೆ, ಕಷ್ಟ ಪಡಬೇಕಾಗಿದೆ. ಇಲ್ಲದ್ರೆ ಪ್ರತಿಯೊಂದು ಕೂಡ ಹಣ್ಣಿನ ಮರಗಳು, ಹಣ್ಣು ಕೊಡುವಂತ, ಬೆಳೆ ಕೊಡುವಂತ ಪದಾರ್ಥಗಳು ಭೂಮಿಯಲ್ಲಿದ್ರೆ ನೀನು ಬಿತ್ತುವುದೇ ಬೇಕಾಗಿಲ್ಲ, ಹೊಲ ಹಸನು ಮಾಡೋದೇ ಬೇಕಾಗಿಲ್ಲ, ಗದ್ದೆ ಕ್ಲೀನ್ ಮಾಡೋದೇ ಬೇಕಾಗಿಲ್ಲ. ಎಲ್ಲವೂ ಕೂಡ ಸೃಷ್ಟಿ ಮಾಡಲ್ಪಟ್ಟಿದೆ. ನೀನು ಬಂದಿರತಕ್ಕಂತ ಬೆಳೆಯನ್ನು ತಗೋಬೇಕು, ತಿನ್ನಬೇಕು, ಆರಾಮಾಗಿರ್ಬೇಕು. ಆದ್ರೆ ಇವತ್ತು ನೀನು ಕಷ್ಟ ಪಡ್ತಾ ಇದ್ದ ಕಾರಣ ಏನಂತಾರೆ, ನೀನು ಮಾಡಿದ ಪಾಪ, ಆದಾಮು ಮಾಡಿದ ಪಾಪ. ಆದಾಮು ಮಾಡಿದ ಪಾಪಕ್ಕೆ ಶಿಕ್ಷೆ ಭೂಮಿಗೆ ಬಂತು. ಆದಾಮು ಮಾಡಿದ ಪಾಪದ ಹಾಗೆ ನಾವು ಇವತ್ತು ಪಾಪಿಗಳಾಗಿರುವುದರಿಂದ ಆ ಶಿಕ್ಷೆ ಕಂಟಿನ್ಯೂ ಆಗ್ತಾ ಇದೆ. ಇವತ್ತಿನ ನಾವು ಕಷ್ಟಪಟ್ಟು ಹೊಟ್ಟೆ ತುಂಬಿಸಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅದ ಕಾರಣ ನಿನ್ನ ಕಡೆಯಿಂದ ಭೂಮಿಗೆ ಶಾಪ ಬಂದಿರುವುದರಿಂದ ಇವತ್ತು ನೀನು ಒಳ್ಳೆಯವನಾದರೆ, ನೀನು ನೀತಿವಂತನಾದರೆ, ನೀನು ಸತ್ಯವಂತನಾದರೆ ಭೂಮಿ ಕೂಡ ಸಮೃದ್ಧಿಯಾದಂತ ಬೆಳೆ ಕೊಡುವುದಕ್ಕೆ ಸಾಧ್ಯ. ಆ ಕಡೆ ಎಲ್ಲವನ್ನು ಆರಿಸ್ತಾನೆ, ಮುಳ್ಳಿನ ಗಿಡಗಳನ್ನೆಲ್ಲ ಕೂಡ ತೆಗೆದಾಕ್ತಾನೆ, ಮತ್ತೆ ಮೊದಲಿದ್ದ ಹಾಗೆ ಮಾಡುವುದಕ್ಕೆ ಸಾಧ್ಯ. ನೀನು ಎಲ್ಲರ ಮಟ್ಟಿಗೆ ನೀನು ಆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬದುಕ್ತಿರುತ್ತೋ ಅಲ್ಲಿವರೆಗೆ ಕೂಡ ಭೂಮಿ ಶಾಪಕ್ಕೆ ಒಳಗಾಗಿದೆ ಅಂತೇಳಿ ಭಕ್ತಾದಿಗಳು ಬರೆದಿರ್ತಕ್ಕಂತ ವಿಷಯವನ್ನು ನಾವು ತಿಳ್ಕೊಂತ ಹೋಗೋಣ ಪ್ರಿಯರೇ. ಯೆಶಾಯನು ಬರೆದಂತ, ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಗುರುಗಳೇ, ಮ್ಯೂಟ್ ಮಾಡ್ಕೊಳ್ಳಿ. ದೇವರಲ್ಲಿ ನಮ್ಮ ತಂದೆಯವರು ನಿಧನವಾಗಿದ್ದಾರೆ. ಬ್ರದರ್, ನನ್ ಮೆಸೇಜ್ ಆದ್ಮೇಲೆ ನೀವ್ ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಇಲ್ಲ ಸರ್, ಈ ಸಬ್ಜೆಕ್ಟ್ ಆದ್ಮೇಲೆ ನೀವ್ ಏನಾದ್ರು ಕೇಳಿ ಬ್ರದರ್. ಓಕೆ ಸರ್. ಯಾಕಂದ್ರೆ ಮಧ್ಯದಲ್ಲಿ ಡಿಸ್ಟರ್ಬ್ ಆದ್ರೆ ಒಳ್ಳೇದಲ್ಲ ಅದು. ಓಕೆ ಸರ್. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ ಬ್ರದರ್. ಓಕೆ, ಯೆಶಾಯನು ಬರೆದ ಗ್ರಂಥ. ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ. ದಾವೀದ ಮ್ಯೂಟ್ ಚೆಯ್. ಯೆಶಾಯನು ಬರೆದ ಗ್ರಂಥ 24ನೇ ಅಧ್ಯಾಯ 4ನೇ ವಚನ ಮತ್ತು 6ನೇ ವಚನ ಒಳಗರು ಓದಿಕೊಳ್ಳೋಣ ಪ್ರಿಯರೇ. ಯೆಶಾಯನು ಬರೆದ ಗ್ರಂಥ 24ನೇ ಅಧ್ಯಾಯ 4ನೇ ವಚನದಿಂದ ಓದಿಕೊಳ್ಳೋಣ ಪ್ರಿಯರೇ. ಭೂಮಿಯು ಲೋಕವು ಕುಗ್ಗಿ ಹೋಗಿದೆ, ಲೋಕನನ್ನು ಕಂಗೆಟ್ಟಿದ್ದಾರೆ. ಭೂನಿವಾಸಿಗಳು ದೈವ ಜ್ಞಾನ ಮೀರಿ ನಿಯಮವನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದ ಭೂಮಿಯು ಅವರ ಹೆಜ್ಜೆಯಿಂದ ಅಪವಿತ್ರವಾಯಿತು. ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ. ಅಲ್ಲಿನವರು ದಂಡನೆಗೆ ಒಳಗಾಗುತ್ತಾರೆ. ಭೂನಿವಾಸಿಗಳು ಸುಟ್ಟು ಹೋಗಿ ಕೆಲವರನ್ನು ಮಾತ್ರ ಉಳಿದಿದ್ದಾರೆ ಎಂಬುದಾಗಿ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಭೂಮಿಯು ಪ್ರಲಾಪಿಸುತ್ತಾ ಬಳಲಿತಾ ಇದೆ ಅಂತ ಪ್ರಿಯರೇ. ಪ್ರಲಾಪಿಸುತ್ತಾ ಇದೆ ಅಂದ್ರೆ ಏನ್ರಿ ನಿಜವಾಗ್ಲು ಅಂತಂದ್ರೆ ಭೂಮಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿಕೊಳ್ಬೇಕಾಗಿದೆ ಪ್ರಿಯರೇ. ಪ್ರಲಾಪಿಸ್ತಾ ಇದೆ ಅಂತ ವಿಜ್ಞಾಪನೆ ಮಾಡ್ಕೊಳ್ಬೇಕಾಗಿದೆ. ಅಂದ್ರೆ ಅದು ವೇದನೆಗೆ ಗುರಿಯಾಗಿದೆ ಪ್ರಿಯರೇ. ಪ್ರಸವ ವೇದನ ಪಡನು, ದುಃಖ ಪಡನು ಅಂತ ತೆಲುಗಿನಲ್ಲಿ ಇರ್ತದ ಪ್ರಿಯರೇ. ದುಃಖಿಂಚುನು, ಭೂಮಿ ದುಃಖಿಂಚುನು ಅಂದ್ರೆ ದುಃಖ ಪಡ್ತಾ ಇದೆ. ಪ್ರಲಾಪಿಸ್ತಾ ಇದೆ, ದೇವರನ್ನ ಬೇಡ್ತಾ ಇದೆ. ಏನಾಗಿದೆ ಅಂದ್ರೆ ಭೂಮಿ ಅಪವಿತ್ರತೆ ಆಗಿದೆ ಅಂತ ಪ್ರಿಯರೇ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಭೂಮಿಯು ಪ್ರಲಾಪಿಸುತ್ತಾ ಬಳಲಿದೆ, ಲೋಕವು ಕುಗ್ಗಿದೆ, ಲೋಕವನ್ನ ತರು ಕಂಗೆಟ್ಟಿದ್ದಾರೆ. ಭೂನಿವಾಸಿಗಳು ದೈವ ಜ್ಞಾನವನ್ನು ಮೀರಿ ನಿಯಮವನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ದರಿಂದ ಭೂಮಿಯು ಅವರ ಹೆಜ್ಜೆಯಿಂದ ಅಪವಿತ್ರವಾಗಿದೆ ಅಂತ ಹೇಳ್ತಾ ಇದ್ದಾನೆ ಪ್ರಿಯರ. ಮನುಷ್ಯ ಮಾಡುವಂತ ಪಾಪ ಏನಾಗಿದೆ ಅಂದ್ರೆ ಭೂಮಿ ಅಪವಿತ್ರ ಆಗಿದೆ ಅಂತ ವಾಕ್ಯ ಹೇಳ್ತಾ ಇದೆ. ಭೂಮಿ ಅಪವಿತ್ರಕ್ಕೆ ಗುರಿಯಾಗಿದೆನಾ?
ಇವತ್ತು ಮನುಷ್ಯ ಮಾಡುವಂತ ಮನುಷ್ಯ ದೈವ ಜ್ಞಾನವನ್ನು ಮೀರಿ ನಡೀತಾ ಇದ್ದಾನೆ. ಇವತ್ತು ನಾನೇ ಜ್ಞಾನಿ ಅಂತೇಳಿ, ನಾನೇ ಶ್ರೇಷ್ಠನಂತೇಳಿ, ನನ್ನಷ್ಟು ಜ್ಞಾನಿ ಯಾರಿಲ್ಲ ಅಂತೇಳಿ, ಜೀವಿಗಳಿಗಿಂತ, ಜಲರಾಶಿಗಳಿಗಿಂತ, ಆಕಾಶದ ಪಕ್ಷಿಗಳಿಗಿಂತ, ಸೃಷ್ಟಿಗಿಂತ ನಾನೇ ಜ್ಞಾನಿ ಅಂತೇಳಿ ಇವತ್ತು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ದೇವರ ಆಜ್ಞೆಗಳನ್ನು ಮೀರಿ ನಡೀತಾ ಇದ್ದಾನಂತೆ ಪ್ರಿಯರೇ. ದೈವಾಜ್ಞೆಗಳನ್ನು ಮೀರಿ ನಡೀತಾ ಇದ್ದಾನೆ. ಅದಕ್ಕಾಗಿ ನಿನ್ನಿಂದ ಭೂಮಿಗೆ ಶಾಪ ಬಂದಿದ್ದಲ್ಲದೆ ನಿನ್ನಿಂದ ಭೂಮಿ ಅಪವಿತ್ರವಾಗ್ತಾ ಇದೆ ಅಂತಕ್ಕಂಥದ್ದನ್ನ ಮಾತು ನಾವು ನೋಡ್ತಾ ಇದ್ದೀವಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಭೂಮಿ ಪ್ರಲಾಪಿಸ್ತಾ ಇದೆ, ಭೂಮಿ ಬಳಲ್ತಾ ಇದೆ. ಅಂದ್ರೆ ಬಳಲ್ತಾ ಇದೆ, ನರಕ ವೇದನೆ ಅನುಭವಿಸ್ತಾ ಇದೆ ಅಂತ ಪ್ರಿಯರೇ. ನರಕವನ್ನ ಅನುಭವಿಸ್ತಾ ಇದೆ ಅಂದ್ರೆ ಅಷ್ಟು ಭಯಂಕರ ಯಾತನೆಗೆ ಗುರಿಯಾಗಿದೆ ನೋಡ್ರಿ ಪ್ರಿಯರ. ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಹೆಂಡತಿ ಉಂಟು, ಗಂಡ ಉಂಟು, ಮಕ್ಕಳುಂಟು, ತಂದೆ ತಾಯಿಗಳುಂಟು, ಸಂಸಾರ ಉಂಟು, ಎಲ್ಲ ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ಇದೆ ಪ್ರಿಯರೇ. ಮನುಷ್ಯಗೆ ಸಮಾಧಾನ ಇಲ್ಲ ಅಂದ್ರೆ ಹೆಂಗಿರುತ್ತೆ ಪ್ರಿಯರು? ಒಂದ್ಸಲ ಆಲೋಚನೆ ಮಾಡು. ಬೇಕಾದದ್ದಿದೆ ಮನುಷ್ಯ ಕುಟುಂಬದಲ್ಲಿ, ಮನುಷ್ಯನಿಗೆ ಬೇಕಾದದ್ದಿದೆ, ಎಲ್ಲ ಸಮೃದ್ಧಿ ಆಗಿದೆ. ಆದ್ರೆ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಇದೆ, ಒಂದು ಆವೇದನೆ ಇದೆ, ಒಂದು ಕಂಗಾಲಾಗ್ತಾ ಇದ್ದಾನೆ ಮನುಷ್ಯ. ಯಾಕಂದ್ರೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಆ ಮನುಷ್ಯ ಏನಿದ್ರೂ ಪ್ರಯೋಜನ ಇಲ್ಲ. ಭೂಮಿಗೆ ಕೂಡ ದೇವರಿದ್ದಾನೆ, ದೇವರು ಕೊಡತಕ್ಕಂತ ಶಕ್ತಿ ಇದೆ, ಭೂಮಿಗೆ ಬೇಕಾದದ್ದಿದೆ ಪ್ರಿಯರೇ. ಆದ್ರೆ ಭೂಮಿ ಯಾಕೆ ಸೃಷ್ಟಿ ಮಾಡಲ್ಪಟ್ಟಿದೆ? ಒಂದ್ಸಲ ಆಲೋಚನೆ ಮಾಡ್ರಿ. ಭೂಮಿ ಯಾರಿಗೋಸ್ಕರ ಸೃಷ್ಟಿ ಮಾಡಲ್ಪಟ್ಟಿದೆ? ಯಾರಿಗೋಸ್ಕರ? ನಮಗೋಸ್ಕರ ಸೃಷ್ಟಿ ಮಾಡಲ್ಪಟ್ಟಿದೆ ಭೂಮಿ. ನಾವು ಅದರ ಮೇಲೆ ನಿವಾಸ ಮಾಡಬೇಕು. ನಾವು ಅದರ ಮೇಲೆ ನಿವಾಸ ಮಾಡುತ್ತಾ ದೇವರಿಗೆ ಒಳಪಡಬೇಕು, ದೇವರಿಗೆ ವಿನಯ ಉಳ್ಳವರಾಗಿರ್ಬೇಕು, ದೇವರನ್ನ ಮಹಿಮೆ ಪಡಿಸ್ಬೇಕು. ಅದನ್ನು ಬಿಟ್ಟು ಇವತ್ತು ಮನುಷ್ಯ ಏನ್ ಮಾಡ್ತಾ ಇದ್ದಾನಂದ್ರೆ ದೈವ ಆಜ್ಞೆಯನ್ನು ಮೀರಿ ನಡ್ಕೊಳ್ತಾ ಇದ್ದಾನೆ. ದೈವಾಜ್ಞೆ ಮೀರಿ ನಡ್ಕೊಳ್ಳುವಾಗ ಸೃಷ್ಟಿ ಸಮಾಧಾನದಿಂದ ಇರಕ್ಕಾಗುತ್ತಾ ಪ್ರಿಯರೇ? ಆಲೋಚನೆ ಮಾಡ್ರಿ. ಸಮಾಧಾನದಿಂದ ಇರಕ್ಕಾಗುತ್ತಾ? ನೆಮ್ಮದಿಯಾಗಿರಕ್ಕಾಗುತ್ತಾ? ತನ್ನನ್ನು ಸೃಷ್ಟಿ ಮಾಡಿದಂತ ದೇವರು ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ. ಆಕಾಶವೇ ಆಲಿಸು, ಭೂಮಿ ಕೇಳು, ನಾನು ಮಕ್ಕಳನ್ನು ಪಡೆದಿದ್ದೇನೆ, ಅವರನ್ನು ದೊಡ್ಡವರನ್ನು ಮಾಡಿದ್ದೇನೆ, ಸಾಕಿ ಸಲಹಿದ್ದೇನೆ, ಅವರು ನನಗೆ ದ್ರೋಹ ಮಾಡ್ತಾರೆ ಅಂತ ದೇವರು ತನ್ನ ಕಣ್ಣೀರು ಸುರಿಸಿ ಭೂಮಿ ಮುಂದೆ ಹೇಳುವಾಗ ಭೂಮಿ ಏನಾಗ್ತಾ ಇದೆ ಅಂತ ಪ್ರಿಯರೇ? ಬಳಲ್ತಾ ಇದೆ ಅಂತ ಪ್ರಿಯರೇ, ವೇದನೆ ಪಡ್ತಾ ಇದೆ. ಏನ್ ಮಾಡ್ಬೇಕು ಇವ್ರನ್ನ? ಶಾಪಕ್ಕೆ ಗುರಿ. ನಿನ್ನಿಂದ ನನಗೆ ಶಾಪ ಬಂತು, ಆದ್ರೆ ನಿನ್ನಿಂದ ಇವತ್ತು ನನಗೆ ನೆಮ್ಮದಿ ಇಲ್ಲ. ಯಾವ ಮನುಷ್ಯ ಭೂಮಿ ಮೇಲೆ ಇದಾನೋ ಅದೇ ಭೂಮಿಗೆ ಇವತ್ತು ಸಮಾಧಾನ ಇಲ್ಲ ಅಂತ ಪ್ರಿಯರೇ. ಸಮಾಧಾನ ಇಲ್ಲ, ನೆಮ್ಮದಿಕರವಾದದ್ದಿಲ್ಲ ಅಂತ ಪ್ರಿಯರೇ. ಆ ನೆಮ್ಮದಿನ ಕಳೆದು ಬಿಟ್ಟಾನ. ಭೂಮಿಗಿರ್ತಕ್ಕಂಥ ನೆಮ್ಮದಿಯನ್ನು, ಭೂಮಿಗಿರ್ತಕ್ಕಂಥ ಸಮಾಧಾನವನ್ನು ಮನುಷ್ಯ ಕಳೆದಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಭೂಮಿಗೆ ಶಾಪ ಬರುವ ಹಾಗೆ ಮನುಷ್ಯ ನಡ್ಕೊಳ್ತಾ ಇದ್ದಾನೆ ಇವತ್ತು. ಎಷ್ಟು ದೌರ್ಭಾಗ್ಯ ಪರಿಸ್ಥಿತಿ ಏರ್ಪಟ್ಟಾಗಿದೆ ಒಂದ್ಸಲ ಆಲೋಚನೆ ಮಾಡ್ರಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಅದಕ್ಕೆ ಭೂಮಿ ಪ್ರಸವ ವೇದನೆ ಏನ್ ಮಾಡ್ತಾ ಇದೆ ಅಂದ್ರೆ, ಭೂಮಿ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರಿಯರೇ? ಬಳಲಿದೆ. ಲೋಕವು ಕುಗ್ಗಿ ಹೋಗಿದೆ. ಲೋಕವನ್ನ ತರ ಕಂಗೆಟ್ಟಿದ್ದಾರೆ ಮನುಷ್ಯರೆಲ್ಲರೂ, ಕಂಗೆಟ್ಟಿದ್ದಾರಂತ. ಕೆಟ್ಟೋಗಿದ್ದಾರೆ ಮನುಷ್ಯರು. ವ್ಯಾಕುಲ ಪಡ್ತಾ ಇದೆ ಅಂತ ದೇಶ, ಪ್ರಪಂಚ ಎಲ್ಲ ಕೂಡ ಗಂದರಗೋಳಕ್ಕೆ ಗುರಿ ಆಗ್ತಾ ಇದೆ. ಭೂಮಿ ನಾಶ ಆಗಿದೆ. ಭೂಮಿಯಲ್ಲಿ ಒಳ್ಳೆ ಬೆಳೆ ಬೆಳಿಬೇಕಂದ್ರೆ ಆಗ್ತಾ ಇಲ್ಲ ಇವತ್ತು. ನೀನ್ ಅನ್ಕೊಂಡಷ್ಟು ಬೆಳೆ ತೆಗಿಬೇಕು ಭೂಮಿಯಲ್ಲಿ ಅಂದ್ರೆ ಆಗ್ತಾ ಇಲ್ಲ. ಕಾರಣ ಏನು? ಅದು ಅಪವಿತ್ರತೆ ಮಾಡ್ಬಿಟ್ಟಿದೆಯಾ, ಭೂಮಿನ ಅಪವಿತ್ರ ಮಾಡಿದೀಯಾ ಮನುಷ್ಯ ನೀನು. ಎಷ್ಟು ಅದ್ಭುತವಾದಂತ ವಿಷಯ ಪ್ರೀತಿ ಉಳ್ಳಂತ ದೇವರ ಮಕ್ಕಳು. ಒಂದ್ಸಲ ಆಲೋಚನೆ ಮಾಡ್ರಿ ಪ್ರಿಯರೇ. ಇನ್ನೊಂದು ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಹೋಶೇಯನು ಬರೆದ ಗ್ರಂಥ 4ನೇ ಅಧ್ಯಾಯ. ಹೋಶೇಯನು ಬರೆದಂತ ಗ್ರಂಥ 4ನೇ ಅಧ್ಯಾಯ 2-3 ವಚನಗಳನ್ನು ಓದ್ಕೊಳ್ಳೋಣ. 4ನೇ ಅಧ್ಯಾಯ 2-3 ವಚನಗಳು. ಹೋಶೇಯನು ಬರೆದ ಗ್ರಂಥ 4ನೇ ಅಧ್ಯಾಯ 2-3 ವಚನಗಳನ್ನು ಓದೋಣ ಪ್ರಿಯರೇ. ಸುಳ್ಳು ಸಾಕ್ಷಿ, ಹತ್ಯೆ, ಕಳ್ಳತನ, ವ್ಯಭಿಚಾರ ಇವುಗಳೇ ನಡೆಯುತ್ತವೆ, ದುಂಬಿಗಳು ಆಗುತ್ತಲಿವೆ. ದೇಶವೆಲ್ಲ ರಕ್ತಮಯವಾಗಿದೆ. ಹೀಗಿರಲು ದೇಶವು ನರಳುವುದು, ಅದರಲ್ಲಿ ನಿವಾಸಿಗಳು, ಸಕಲ ಭೂಜಂತುಗಳು, ಆಕಾಶ ಪಕ್ಷಿಗಳು ಬಳಲಿ ಹೋಗುವುದು. ಏನ್ ಮಾತ್ರ ಪ್ರೀತಿಯುಳ್ಳಂತ ದೇವರ ಮಕ್ಕಳು ಒಂದ್ಸಲ ಆಲೋಚನೆ ಮಾಡ್ರಿ.
ನೀನು ನಾನು ಮಾಡ್ತಕ್ಕಂಥ ಈ ಪಾಪದ ಕಾರ್ಯಗಳು ಏನ್ ತುಂಬಿದೆ, ಭೂಮಿ ಮೇಲೆ ಏನ್ ತುಂಬಿದೆ ಅಂತ? ಸುಳ್ಳು ಸಾಕ್ಷಿಗಳು. ಸುಮ್ಮನೆ ಇನ್ನೊಬ್ಬರ ಮೇಲೆ ಸುಳ್ಳು ಹೇಳ್ತಾರೆ, ಈ ಸುಳ್ಳಿಗೆ ಇನ್ನೊಬ್ರು ಸಾಕ್ಷಿ. ಅವನು ಬೇಸಿಲ್ಲ, ಅವಳು ಬೇಸಿಲ್ಲ, ಅವಳು ಹಿಂಗಿದ್ದಾಳೆ, ಇವಳು ಹಿಂಗಿದ್ದಾಳೆ, ಇವನು ಹಿಂಗಿದ್ದಾನೆ, ಅವನು ಹಿಂಗಿದ್ದಾನೆ ಅಂತ ಒಬ್ಬನು ಪ್ರಚಾರ ಮಾಡ್ಕೊಂತ ಹೋದ್ರೆ ಮತ್ತೆ ಅವ್ರಿಗೆ ಇನ್ನೊಬ್ರು ಸಾಕ್ಷಿ. ಹೌದೌದು, ನನಗ್ ಗೊತ್ತು, ನಾನು ನೋಡಿ, ನನಗ್ ಗೊತ್ತು. ಸುಳ್ಳು ಸಾಕ್ಷಿ, ನರಹತ್ಯೆ, ಕಳ್ಳತನ, ವ್ಯಭಿಚಾರ ಇವುಗಳು ನಡೀತವೆ, ದುಂಬಿಗಳು ಅಗಲುತ್ತವೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಇವೆಲ್ಲವೂ ಕೂಡ ಭೂಮಿ ಮೇಲೆ ತುಂಬಿ ತುಳುಕ್ತಾ ಇದೆ. ಒಳ್ಳೇದು ಅಂತಕ್ಕಂಥದ್ದು ಭೂಮಿ ಮೇಲೆ ಇಲ್ಲ. ಯಾರಲ್ಲಿಲ್ಲ? ಮನುಷ್ಯರಲ್ಲಿ. ಅದಕ್ಕೆ ದೇಶದಲ್ಲೇ ಇಲ್ಲ. ಯಾವ ದೇಶ ನೋಡ್ರಿ ಇವತ್ತು, ಯಾವ ದೇಶ ನೋಡ್ರಿ, ಏನು ಒಳ್ಳೇದು ಕಾಣ್ತಾ ಇದೆನಾ? ನಮ್ ಭಾರತ ದೇಶದಲ್ಲಿ ಏನಾದ್ರು ಒಳ್ಳೇದಿದೆನಾ? ಹಂಗಂತ ಇಸ್ರೇಲ್ ದೇಶದಲ್ಲಿ ಏನಾದ್ರು ಒಳ್ಳೇದಿದೆನಾ? ದೇವ್ರ ಮಕ್ಕಳು, ದೇವರು ಪ್ರಜೆಗಳು ಅನ್ನಿಸ್ಕೊಂಡಿರ್ತಕ್ಕಂಥ ಇಸ್ರೇಲ್ ನಲ್ಲಿ ಏನಾದ್ರು ಒಳ್ಳೆತನ ಕಾಣ್ತಾ ಇದೆನಾ? ಯಾವ ದೇಶದಲ್ಲಿ ಕೂಡ ಒಳ್ಳೆತನ ಅಂತಕ್ಕಂಥದ್ದು ಇಲ್ಲ ಪ್ರಿಯರೇ. ಯಾವ ದೇಶದಲ್ಲಿ ಕೂಡ ಒಳ್ಳೆದು ಅಂತಕ್ಕಂಥದ್ದು ಕಾಣದೇ ಇರುವುದರಿಂದ ಹೇಳ್ತಾ ಇದ್ದಾನೆ, ಎಲ್ಲಾ ದೇಶಗಳಲ್ಲಿ ಕೂಡ ನರಹತ್ಯೆ, ಎಲ್ಲಾ ದೇಶಗಳಲ್ಲಿ ಸುಳ್ಳು ಸಾಕ್ಷಿಗಳು, ಎಲ್ಲಾ ದೇಶಗಳಲ್ಲಿ ವ್ಯಭಿಚಾರ, ಎಲ್ಲಾ ದೇಶಗಳಲ್ಲಿ ಕಳ್ಳತನ. ಯಾಕಂದ್ರೆ ಜೈಲುಗಳು ನೋಡ್ತೀವಲ್ಲ, ಇವತ್ತು ಜೈಲುಗಳು ತಯಾರಾಗಿದೆ, ಕೋರ್ಟ್ಗಳು ತಯಾರಾಗಿದ್ದಾವೆ, ಪೊಲೀಸ್ ಸ್ಟೇಷನ್ಗಳು ತಯಾರಾಗಿದೆ, ಲಾಯರ್ಗಳು ತಯಾರಾಗ್ತಾ ಇದ್ದಾರೆ, ಪೊಲೀಸ್ ತಯಾರಾಗ್ತಾ ಇದ್ದಾನೆ. ಯಾಕೆ ಇವೆಲ್ಲ? ಬಾಂಡ್ರಿಯಲ್ಲಿ ಏನ್ರಿ ಆರ್ಮಿಗಳು ಅಂದ್ರೆ ಯಾರು ಮಿಲಿಟರಿ ತಯಾರಾಗ್ತಾ ಇದೆ. ಇವೆಲ್ಲ ಯಾಕೆ? ದೇಶದಲ್ಲಿ ಒಳ್ಳೇದಂತಕ್ಕಂಥದ್ದಿಲ್ಲ. ದೇಶದಲ್ಲಿ ಒಳ್ಳೇದಂತಕ್ಕಂಥದ್ದು ಅಂದ್ರೆ ಭೂಮಿ ಮೇಲೆ ಒಳ್ಳೇದಂತಕ್ಕಂಥದ್ದಿಲ್ಲ. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ, ಭೂಮಿ ಮೇಲೆ ನಿವಾಸ ಮಾಡ್ತಕ್ಕಂಥ ಪ್ರತಿಯೊಂದು ದೇಶದಲ್ಲಿ ಕೂಡ ಕಳ್ಳತನ ಇದೆ, ಮೋಸ ಇದೆ, ವ್ಯಭಿಚಾರ ಇದೆ, ವಂಚನೆ ಇದೆ, ಇದೆಲ್ಲ ಇದೆ. ಪ್ರತಿಯೊಂದು ದೇಶದಲ್ಲಿ ಇದೆ. ಅದಕ್ಕೆ ಭೂಮಿ ಮೇಲೆ ಒಳ್ಳೇದಂತಕ್ಕಂಥದ್ದು ಯಾವುದೂ ಇಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಅದಕ್ಕಾಗಿ ಭೂಮಿ ಕಂಗಾಲಾಗ್ತಾ ಇದಂತೆ. ದೇಶವೆಲ್ಲ ರಕ್ತಮಯವಾಗಿದೆ. ಈಗಿರಲು ದೇಶವು ನರಳುವುದು, ಅದರಲ್ಲಿ ನಿವಾಸಿಗಳು, ಸಕಲ ಭೂಜಂತುಗಳು, ಆಕಾಶ ಪಕ್ಷಿಗಳು ಬಳಲಿ ಹೋಗ್ತಾ ಇದ್ದಾವೆ. ಇವತ್ತು ಆಕಾಶದ ಪಕ್ಷಿಗಳು ಏನ್ರಿ, ನಾವು ಚಿಕ್ಕವರಿದ್ದಾಗ, ನಾವು ಸಣ್ಣ ಹುಡುಗರಿದ್ದಾಗ ನಮ್ಮ ಮನೆ ಮುಂದ ಎಷ್ಟು ಪಕ್ಷಿಗಳು ಬಂದು ಇರ್ತಿದ್ವು ಅಂದ್ರೆ, ಎಲ್ಲಾ ತರದ ಪಕ್ಷಿಗಳು. ಇವತ್ತು ನಮ್ಮ ಕಣ್ಣೆದುರಿಗೆ ಕಾಗೆ ಬಿಟ್ರೆ ಇನ್ನೊಂದು ಪಕ್ಷಿ ಇಲ್ಲ, ಹೌದಾ ಇಲ್ವಾ? ಇವತ್ತು ನಮ್ಮ ಮನೆ ಮುಂದ ಕಾಗೆ ಬಿಟ್ರೆ ಇನ್ನೊಂದು ಪಕ್ಷಿ ಇಲ್ಲ. ಸಣ್ಣ ಸಣ್ಣ ಗುಬ್ಬಿಗಳು ಬರ್ತಾ ಇದ್ವು, ಇವು ಏನಂತ ಗಿಳಿ ಬರ್ತಾ ಇದ್ವು, ತರತರವಾದಂತ ಗುಬ್ಬಿಗಳು ನಮ್ಮ ಮನೆ ಮುಂದ ಓಡಾಡ್ತಾ ಇದ್ವು. ನಾವೇನಾದ್ರೂ ಕಾಳು ಹಾಕಿದ್ರೆ, ಒಂದು ಬಟ್ಲಲ್ಲಿ ನೀರಿಟ್ರೆ ಎಷ್ಟ್ ಚಂದ ಇರ್ತಿದ್ವು ಪ್ರಿಯರೇ. ಇವತ್ತು ಎಲ್ಲಿ ಅರಣ್ಯಕ್ಕೆ ಹೋಗಿ ನೋಡ್ಬೇಕಂದ್ರು ನಾವು ಕಾಣ್ತಾ ಇಲ್ಲ ಪ್ರಿಯರೇ. ಅಡವಿಗೆ ಹೋಗಿ ನಾವು ಪಕ್ಷಿಗಳನ್ನ ನೋಡ್ಬೇಕಂದ್ರೂ ಕಾಣ್ತಾ ಇಲ್ಲ. ಕಾರಣ ಏನು? ನೀನು ಮಾಡುವಂತ ಪಾಪದಿಂದ. ಅದಕ್ಕೆ ನೀನು ಮಾಡಿರ್ತಕ್ಕಂಥ ಪಾಪದಿಂದ ದೇಶವೆಲ್ಲ ರಕ್ತಮಯವಾಗಿದೆ. ಈಗಿರುವ ದೇಶವು ನರಳುವುದು, ಅದರಲ್ಲಿರುವ ನಿವಾಸಿಗಳು, ವಾಸಿಸುವ ಸಕಲ ಭೂಜಂತುಗಳು, ಆಕಾಶದ ಪಕ್ಷಿಗಳು ಬಳಲು ಹೋಗುವವು, ಸಮುದ್ರವು ಮೀನುಗಳು ಸಹ ನೀಗಿ ಹೋಗುವವು. ಯಾವನು ಎದುರಿಸದಿರಲಿ, ಯಾವನು ಖಂಡಿಸದಿರಲಿ, ನಿಮ್ಮ ಜನರು ಯಾಜಕರೊಂದಿಗೆ ಹೋರಾಡುವವರಂತಿದ್ದಾರೆ. ಆಹಾ ಯಾಜಕರೇ, ನೀವು ಹಗಲಿನಲ್ಲಿ ಎಡುವಿರಿ, ರಾತ್ರಿಯಲ್ಲಿ ನಿಮ್ಮೊಂದಿಗೆ ಪ್ರವಾದಿಗಳು ವಾಕ್ಯ. ಯಾರಿಗೆ ಸಂಬಂಧ ಇಲ್ಲದಂಗೆ ಬದುಕ್ತಾ ಇದ್ದಾರಂತ ಪ್ರಿಯರೇ. ಯಾರು ಒಳಪಟ್ಟು ಬದುಕಬೇಕು, ಭಕ್ತಿ ತೋರಿಸ್ಬೇಕು, ಭಕ್ತಿಯಿಂದ ನಡಿಬೇಕು ಅನ್ನಂತ ಆಲೋಚನೆ ದೇಶಗಳಲ್ಲಿ ಇಲ್ಲ ಅಂತ ಪ್ರಿಯರೇ. ಅದಕ್ಕೆ ಇವತ್ತು ಆಕಾಶದ ಪಕ್ಷಿಗಳು ಕಾಣ್ತಾ ಇಲ್ಲ, ಭೂಜಂತುಗಳು ಕಾಣ್ತಾ ಇಲ್ಲ ನಮ್ಮ ಕಣ್ಣೆದುರಿಗೆ. ಏನ್ರಿ, ನಮ್ ಮುಂದೆ ಏನ್ರಿ ಎಲ್ಲಿ ಬೇಕಾದ್ರೆ ಎಲ್ಲಿ ಹಾವುಗಳು ಕಾಣ್ತಿದ್ವು, ಕನಿಷ್ಠ ಹಾವು ಕಾಣ್ತಾ ಇಲ್ಲ ಪ್ರಿಯರೇ. ಇವತ್ತು ಹಾವುಗಳು ಕಾಣ್ತಾ ಇಲ್ಲ ಇವತ್ತು ನಮ್ಮ ಕಣ್ಣಿಗೆ. ಸರ್ಪಗಳು ಕಾಣ್ತಾ ಇಲ್ಲ ಪ್ರಿಯರೇ. ನಮ್ಮ ಮನೆ ಮುಂದೆ ಇರತಕ್ಕಂತ ಭೂಜಂತುಗಳು ಕೂಡ, ಆಕಳ, ಎಮ್ಮೆ, ಎತ್ತು, ಕತ್ತೆ, ಕುದುರೆ, ಇವೆಲ್ಲ ಕೂಡ ಸಾಕು ಪ್ರಾಣಿಗಳು. ಇವತ್ತು ಸಾಕು ಪ್ರಾಣಿಗಳು ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಪ್ರೀತಿಗಳಂತ ದೇವರ ಮಕ್ಕಳೇ. ಏನಾಗಿದೆ ಅಂದ್ರೆ ರಕ್ತಮಯವಾಗಿದೆ. ಭೂಮಿ ರಕ್ತಮಯವಾಗಿದೆ. ಭೂಮಿ ಬಳಲುತ್ತಾ ಇದೆ. ಭೂಮಿ ಪ್ರಸವ ವೇದನೆ ಪಡ್ತಾ ಇದೆ. ಯಾಕೆ? ಕೇವಲ ನೀನು ಮಾಡಿದ ಪಾಪಕ್ಕಾಗಿ ಅಂತ ನಾನು ತೋರಿಸುವಂತ ಪ್ರತಿಯೊಂದು ವಚನದಲ್ಲಿ ನೋಡ್ತಾ ಇದ್ದೀವಿ ಪ್ರಿಯರೇ. ಕೇವಲ ನೀನು ಮಾಡುವಂತ ಪಾಪಕ್ಕೆ ಇದೆಲ್ಲವೂ ಕೂಡ ಶಿಕ್ಷೆ ಅನುಭವಿಸ್ತಾ ಇದೆ ಅಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ.
ಪ್ರೀತಿ ಉಳ್ಳಂತ ದೇವರ ಮಕ್ಕಳು ಒಂದ್ಸಲ ಆಲೋಚನೆ ಮಾಡ್ರಿ. ಈ ವಚನಗಳ ಆಧಾರವನ್ನು ನಾವು ನೋಡಿದಾಗ ಏನಾಗ್ತಾ ಇದೆ, ಸಮುದ್ರದ ಮೀನುಗಳು ಸಹ ನೀಗಿ ಹೋಗಿವಂತ, ಸಮುದ್ರದಲ್ಲಿ ಮೀನುಗಳು ಕೂಡ ಕಡಿಮೆ ಆಗಿದಾವಂತ ಪ್ರಿಯರೇ. ಅವಾಗ ಸಮುದ್ರದಿಂದ ಹೊಳೆಗಳಿಗೆ, ಹೊಳೆ ಅಂದ್ರೆ ಒಳಗೆ ಮೀನುಗಳು ಎದುರು ಬರ್ತಿದ್ವು ಪ್ರಿಯರೇ. ಆ ಹೊಳೆದಿಂದ ಹಳ್ಳಕ್ಕೆ ಎದುರು ಬರ್ತಿದ್ವು. ಹಳ್ಳ ಕೊಳ್ಳಗಳು, ನಮ್ಮ ಮನೆ ಮುಂದೆಗಳು ಹಳ್ಳ ಕೊಳ್ಳಗಳು ಹರಿಯುವಾಗ ಅದರಲ್ಲಿ ಕೂಡ ಮೀನು ಬೇಕಾದಷ್ಟು ಉದುರ್ತಾ ಇದ್ವು ಪ್ರಿಯರೇ. ಆದ್ರೆ ಇವತ್ತು ಮೀನ ಕೊಂಡ್ಕೊಂಡು ತಿನ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಹೇಳ್ತಾ ಇದ್ದಾನೆ, ಕೇವಲ ನೀನು ಮಾಡಿದ ಪಾಪಕ್ಕೆ ಸಮುದ್ರದ ಮೀನುಗಳು ಸಹ ಏನಾಗಿದೆ ಅಂತ, ನೀಗಿ ಹೋಗುವು, ನೀಗಿ ಹೋಗುವು. ಕೊಂಡ್ಕೊಂಡು ಯಾವ ಕೆರೆಗಳು, ಇವತ್ತು ಕೆರೆಗಳು ಮಾಡಿ ಕೆರೆಗಳಲ್ಲಿ ಮೀನು ಯಾಕೆ ಬೆಳೆಸ್ತಾ ಇದ್ದಾರೆ ಆಲೋಚನೆ ಮಾಡ್ರಿ. ಕೆರೆಗಳು ಯಾಕೆ ಹುಟ್ಟು ಬಂದವು, ಕೆರೆಗಳಲ್ಲಿ ಮೀನು ಯಾಕೆ ಬೆಳೆಸ್ತಾರೆ? ಮೀನು ಸಾಗಾಣಿಕೆ, ಮೀನಿಗೆ ಆಹಾರ ಪದಾರ್ಥವನ್ನು ಹಾಕಿ ಮೀನನ್ನು ಸಾಕಿ ಅದನ್ನು ಮಾರಿಕೊಂಡು ತಿಂತಾ ಇದ್ದಾನೆ ಇವತ್ತು ಮನುಷ್ಯ. ಒಂದು ಬಿಸ್ನೆಸ್ ಆಗಿದೆ ಪ್ರಿಯರು, ಇವತ್ತು ಮೀನಿನ ವ್ಯಾಪಾರ ಆಗಿದೆ ಇವತ್ತು. ಯಾಕೆ? ಒಂದು ಕಾಲಕ್ಕೆ ಮಳೆ ಬಂದರೆ ಮಳೆಯಲ್ಲಿ ಬೀಳ್ತಿದ್ವು ಪ್ರಿಯರೇ ಮೀನುಗಳು, ಅಂತ ಮಳೆ ಇವತ್ತು ಇಲ್ಲ. ಇವತ್ತು ಮೀನು ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಇನ್ನ ನವಿಲು ಸಾಗಾಣಿಕೆ ಸಾಕ್ಬೇಕಾಗಿದೆ ಇವತ್ತು. ಅವತ್ತು ಸಾಕ್ಬೇಕಾಗಿದ್ದಿಲ್ಲ ಪ್ರಿಯರೇ. ನಮ್ಮ ಕಣ್ಣು ಮುಂದೆ ಎಲ್ಲವೂ ಕಾಣ್ತಿದ್ವು. ಕೋಳಿ ರಾಶಿ ರಾಶಿಯಾಗಿ ಇರ್ತಿದ್ವು ಪ್ರಿಯರೇ, ಗುಂಪು ಗುಂಪಾಗೆ ಕಾಣ್ತಿದ್ವು. ಇವತ್ತು ಯಾವ ಇಲ್ಲ ಪ್ರಿಯರೇ, ಪ್ರಕೃತಿಯಲ್ಲಿ ಯಾವ ಇಲ್ಲ ಪ್ರಿಯರೇ. ಇವತ್ತು ಕಣ್ಮರಿ ಆಗಿದ್ದಾವೆ. ಕಣ್ಮರಿ ಆಗುವುದಕ್ಕೆ ಕಾರಣ, ಪ್ರಕೃತಿಯಲ್ಲಿ ಜೀವರಾಶಿಗಳು ಕಣ್ಮರಿ ಆಗುವುದಕ್ಕೆ ಕಾರಣ ನೀನು ಮಾಡುವಂತ ಪಾಪ, ನಾನು ಮಾಡುವಂತ ಪಾಪ. ನಮ್ಮ ಪಾಪದಿಂದ ಭೂಮಿಗೆ ಶಾಪ ಬಂದಿದಂತೆ, ಭೂಮಿ ಆಹಾರ ಪದಾರ್ಥಗಳನ್ನು ಕೊಡ್ತಾ ಇಲ್ಲಂತೆ. ಅದಕ್ಕಾಗಿ ಆಹಾರ ಪದಾರ್ಥಗಳು ಇಲ್ಲದೇ ಇರುವುದರಿಂದ ಇವತ್ತು ಮನುಷ್ಯ ನಾಶ ಆಗ್ತಾ ಇದ್ದಾನೆ, ಪ್ರಕೃತಿ ನಾಶ ಆಗ್ತಾ ಇದೆ, ಮತ್ತು ಜೀವ ಜಂತುಗಳು ನಾಶ ಆಗ್ತಾ ಇದೆ, ಆಕಾಶದ ಪಕ್ಷಿಗಳು ನಾಶ ಆಗ್ತಾ ಇದ್ದಾವೆ, ಸಮುದ್ರದಲ್ಲಿ ಮೀನುಗಳು ಕೂಡ ನಾಶ ಆಗ್ತಾ ಇದೆ. ಎಲ್ಲದಕ್ಕೂ ನಾಶನಕ್ಕೆ ಕಾರಣ ನೀನು ನಾನು, ಮನುಷ್ಯ ಅಂತಕ್ಕಂಥವನು. ಮನುಷ್ಯ ಪ್ರಿಯರು, ಎಲ್ಲ ನಾಶನಕ್ಕೆ ಕಾರಣ, ವಿಶ್ವ ವಿನಾಶನಕ್ಕೆ ಕಾರಣ ಮನುಷ್ಯ. ನಾಶನ ಆಗ್ತಾ ಇದೆ ಅಂದ್ರೆ ಎಲ್ಲ ಕಡೆಯಿಂದ ನಾಶನ ಆಗ್ತಾ ಇದೆ. ಭೂಕಂಪ ಬರುವುದಕ್ಕೆ ಕಾರಣ ನೀನು ಪಾಪ, ಸುನಾಮಿ ಬರುವುದಕ್ಕೆ ಕಾರಣ ನೀನು ಪಾಪ, ಮಳೆನೇ ಬರದೇ ಇರುವುದಕ್ಕೆ ಕಾರಣ ನೀನು ಪಾಪ, ಭೂಜಂತುಗಳು ಇಲ್ಲದೆ ಇರುವುದಕ್ಕೆ ಕಾರಣ ನಿನ್ನ ಪಾಪ. ನಿನ್ನ ಕಡೆಯಿಂದ ಸೃಷ್ಟಿ ಸರ್ವನಾಶ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೀನು ಮರಿಬಾರದು. ನೀನೇನೋ ದೊಡ್ಡ ಮೇಧಾವಿ ಅನ್ಕೊಂಡು ಜೀವನ ಮಾಡ್ತಾ ಇದೆ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ನಾನು ಬಹಳ ಟೆಕ್ನಾಲಜಿಯಿಂದ ಬದುಕ್ತಾ ಇದ್ದೀನಿ ಅಂತೇಳಿ. ತಿನ್ನೋದಕ್ಕೆ ಕೂಳ್ ಸಿಗಲ್ಲ, ಇನ್ನ ಸ್ವಲ್ಪ ದಿನ ತೊಡ್ಕೋ ನೀನು. ಜ್ಞಾನಿ ಜ್ಞಾನಿ ಅನ್ಕೊಂಡು ದೇವರ ಜ್ಞಾನವನ್ನು ಮೀರಿ ನಡೆಯಂತವು ಮನುಷ್ಯನೇ ತಿನ್ನೋದಕ್ಕೆ ಆಹಾರ ಸಿಗಲ್ಲ. ಅಂತ ಭಯಂಕರವಾದ ದುಸ್ಥಿತಿ ತಂದುಕೊಂಡು ಜೀವನ ಮಾಡ್ತಾ ಇದೆ ಇವತ್ತು ನೀನು. ಬೇಡ ಪ್ರಿಯರೇ, ಬೇಡ. ಪಾಪಕ್ಕೆ ಗುರಿ ಆಗಬೇಡ, ಪಾಪ ಮಾಡಬೇಡ. ಪಾಪದಿಂದ ಭೂಮಿ ಪ್ರಸವ ವೇದನೆ ಪಡ್ತಾ ಇದೆ, ಅದನ್ನು ಮರಿಬಾರದು ಪ್ರಿಯರೇ. ಯೆರೆಮೀಯನು ಬರೆದ ಗ್ರಂಥ 12ನೇ ಅಧ್ಯಾಯ, ಯೆರೆಮೀಯನು ಬರೆದ ಗ್ರಂಥ 12ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. 12ನೇ ಅಧ್ಯಾಯ 4ನೇ ವಚನ. ಎಷ್ಟರವರೆಗೆ? ಎಲ್ಲಾ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು, ಅಲ್ಲಿನ ನಿವಾಸಿಗಳು ದುಷ್ಟರಾಗಿರುವುದರಿಂದ ಮೃಗ ಪಕ್ಷಿಗಳು ಬಡಿದುಕೊಂಡು ಹೋಗಿದೆ. ಆಹಾ, ಅವನು ನಮ್ಮ ಅಂತ್ಯಗತಿಯನ್ನು ನೋಡುವುದೇ ಇಲ್ಲ ಎಂದು ಹೇಳಿದ್ದಾರಷ್ಟೇ. ಇದೆಲ್ಲ ನಾಶ ಆಗೋದಕ್ಕೆ ಕಾರಣ ಏನಂತ ಹೇಳ್ತಾ ಇದ್ದಾನೆ ಪ್ರಿಯರೇ. 4ನೇ ವಚನ ಮತ್ತೊಂದ್ಸಲ ನೀವು ಓದ್ಕೊಳ್ರಿ ಪ್ರಿಯರೇ, ನೀವು ಓದ್ಕೊಳ್ರಿ, ನಾನು ಓದ್ತೀನಿ, ನೀವು ಓದ್ಕೊಳ್ರಿ ಪ್ರಿಯರೇ. ಇನ್ನ ಎಷ್ಟರವರೆಗೆ ಎಲ್ಲ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು. ಎಲ್ಲಿವರೆಗೆ ಭೂಮಿ ದುಃಖಿಸಬೇಕು? ತೆಲುಗಿನಲ್ಲಿ ಆದ್ರೆ ಭೂಮಿ ದುಃಖಿಂಚುನು ಅಂತ ಬರೆದಿರ್ತದೆ. ಭೂಮಿ, ದೇಶ ಅಂದ್ರೆ ಎಲ್ಲಿದೆ? ಭೂಮಿ ಮೇಲೆ ತಾನೆ. ದೇಶಗಳೆಲ್ಲ ಎಲ್ಲಿದಾವೆ? ಭೂಮಿ ಮೇಲೆ. ಪ್ರತಿಯೊಂದು ದೇಶವೂ ಕೂಡ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವುದರಿಂದ ಏನಾಗ್ತದೆ? ಹುಲ್ಲು ಒಣಗಿ ಹೋಗ್ತಾ ಇದೆ ಅಂತ. ದನಗಳಿಗೆ ಹುಲ್ಲು ಸಿಗ್ತಾ ಇಲ್ಲ ಅಂತ ಪ್ರಿಯರೇ, ಪಶುಗಳಿಗೆ ಹುಲ್ಲಿಲ್ಲ ಅಂತ ಪ್ರಿಯರೇ. ಅರ್ಥ ಆಗ್ತಾ ಇದೆನಾ ನಿಮ್ಗೆ? ಭೂಮಿ ಎಷ್ಟರವರೆಗೆ ದುಃಖಿಸಬೇಕು? ಭೂಮಿ ಎಷ್ಟರವರೆಗೆ ಪ್ರಸವೇದನೆ ಪಡಬೇಕು? ನೀನು ಬದುಕುವ ತನಕ ಇದೇ ಹಣೆ ಬರ. ಒಂದು ತಲೆಮಾರಿ ಹೋಯ್ತು, ಏನೋ ಪಾಪ ಮಾಡಿತು, ಆರಾಮ್ ಏನೋ ಪಾಪ ಮಾಡಿದ.
ಆದಾಮ ಸತ್ತು ಹೋದ ನಂತರ ಆದಾಮನ ಹೊಟ್ಟೆಯಿಂದ ಬಂದಿರತಕ್ಕಂಥ ಮಕ್ಕಳಾದ್ರೂ ಭಕ್ತಿಯಲ್ಲಿ ನಡಿಬೇಕಲ್ಲ. ಅದು ತಲೆ ಹೋಯ್ತು, ಅವನ ಮಕ್ಕಳ ತಲೆಮಾರಿ ಹೋಯ್ತು, ಇನ್ನೊಂದು ತಲೆಮಾರಿ ಬಂತು, ಹಿಂಗೆ ತಲಾಂತರಗಳು ಚೇಂಜ್ ಆಗ್ತಾ ಇದೆ. ಆದ್ರೆ ಮನುಷ್ಯರಲ್ಲಿ ಭಕ್ತಿ ಅಂತಕ್ಕಂಥದ್ದು ಎಲ್ಲಾ ತಲಾಂತರ, ಎಲ್ಲಾ ಮನುಷ್ಯರು ದೇವರಿಗೋಸ್ಕರ ಬದುಕುವಂತ ಆಲೋಚನೆಗಳಿಲ್ಲ ಪ್ರಿಯರೇ. ನಾನು ಒಳ್ಳೆಯವನಾಗಿ ಬದುಕಿದ್ರೆ ನನ್ನ ಮಗನು ಕೆಟ್ಟವನಾಗಿರ್ತಾನೆ, ನನ್ನ ಮಗನು ಒಳ್ಳೆಯವನಾಗಿ ಬದುಕಿದ್ರೆ ನಾನು ಮೊಮ್ಮಗ ಕೆಟ್ಟವನಾಗಿರ್ತಾನೆ, ನನ್ನ ಮೊಮ್ಮಗ ಒಳ್ಳೆಯವನಾಗಿ ಬದುಕಿದ್ರೆ ಅವನ ಮಗ ಕೆಟ್ಟವನಾಗಿರ್ತಾನೆ. ಹಿಂಗೆ ತಲಾಂತರಗಳಿಂದಲೂ ಭೂಮಿ ಮೇಲೆ ಬದುಕುವಂತ ಪ್ರತಿಯೊಬ್ಬ ಮನುಷ್ಯ ಕೂಡ ಕೆಟ್ಟವರಾಗಿ ಬದುಕುತ್ತಾ ಇದಾರ ಅಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ನೋಡ್ರಿ ಪ್ರಿಯರೇ, 4ನೇ ವಚನ ನೋಡೋಣ. ಇನ್ನು ಎಷ್ಟರವರೆಗೆ ಎಲ್ಲಾ ಸೀಮೆಯ ಹುಲ್ಲು ಸೊಪ್ಪು ಒಣಗಿ ದೇಶವು ದುಃಖಿಸುತ್ತಿರುವುದು, ಅಲ್ಲಿನ ನಿವಾಸಿಗಳು ದುಷ್ಟರಾಗಿರುವುದರಿಂದ. ಏನಾಗಿದಾರಂತ? ದುಷ್ಟರಾಗಿರುವುದರಿಂದ. ಯಾವ ದೇಶದಲ್ಲಿ ಸರಿಯಾಗಿ ಬೆಳೆ ಇಲ್ಲ, ಯಾವ ದೇಶದಲ್ಲಿ ಸರಿಯಾಗಿ ಆಹಾರ ಇಲ್ಲ, ಯಾವ ದೇಶದಲ್ಲಿ ಸಮೃದ್ಧಿಯಾಗಿ ಮನುಷ್ಯ ಬದುಕುವುದಕ್ಕೆ ಬೇಕಾದದ್ದು ಇಲ್ಲ, ನೀರಾವರಿ ಇಲ್ಲ ಅಂತಂದ್ರೆ ಏನಾಗಿದೆ ಅಂದ್ರೆ ಆ ದೇಶದಲ್ಲಿ ನಿವಾಸಿಗಳು ದ್ರೋಹಿಗಳೇ ಆಗಿದಾರಂತ ವಾಕ್ಯ ಹೇಳ್ತಾ ಇದೆ. ಆ ದೇಶದಲ್ಲಿ ನಿವಾಸಿಗಳು ಏನಾಗ್ತಾ ಇದ್ದಾರೆ? ದುಷ್ಟರಾಗಿರುವುದರಿಂದ ಮೃಗ ಪಕ್ಷಿಗಳು ಬಡಿದುಕೊಂಡು ಹೋಗಿವೆ. ಮೃಗ ಪಕ್ಷಿಗಳು ಬಡಿದುಕೊಂಡು ಹೋಗಿವೆ. ಇವೆಲ್ಲ ಬಡ್ಕೊಂಡು ಹೋಗುವುದಕ್ಕೆ ಕಾರಣ ಏನಂತಂದ್ರೆ ಮನುಷ್ಯ ಮಾಡುವ ಪಾಪ. ಅಲ್ಲಿರುವ ಆ ದೇಶದ ನಿವಾಸಿಗಳು ದ್ರೋಹಿಗಳು. ಅಮೆರಿಕ ಸುನಾಮಿ ಬಂದು ಹೊಡ್ಕೊಂಡು ಹೋಗ್ತಾ ಇದೆನಾ? ದ್ರೋಹಿಗಳೇ. ಯುರೋಪ್ ಕಾಂಡ ಬಿಸಿಲಿಗೆ ನೆರಳಾಡ್ತಾ ಇದೆನಾ? ದ್ರೋಹಿಗಳೇ. ಇಂಡಿಯಾದಲ್ಲಿ ಒಂದ್ ಕಡೆಗೆ ಮಳೆ ಜಾಸ್ತಿ ಇದೆ, ಒಂದ್ ಕಡೆಗೆ ಬರಗಾಲ ಇದೆ. ದಕ್ಷಿಣ ಭಾರತದಲ್ಲಿ ಬರಗಾಲ ಇದೆ, ಉತ್ತರ ಭಾಗದಲ್ಲಿ ಬೇಕಾದಷ್ಟು ಮಳೆಯಿಂದ ಹೊಡ್ಕೊಂಡು ಹೋಗ್ತಾ ಇದ್ದಾರೆ, ಮಳೆಗೆ ಕೊಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಮಳೆಗೆ ಕೊಚ್ಚಿಕೊಂಡು ಹೋಗೋದು ದ್ರೋಹಿಗಳೇ. ಇಲ್ಲಿ ಬೆಳೆ ಇಲ್ಲ, ನೀರಿಲ್ಲ, ಏನಿಲ್ಲ ಅಂತೇಳಿ ನಮ್ಮ ದಕ್ಷಿಣ ಭಾರತದಲ್ಲಿ ಮಳೆ ಇಲ್ಲದ ದಿಕ್ಕಿಗೆ ಬಾಯಿ ತೆರೆದಿದ್ದಾರೆ, ಅದು ದ್ರೋಹಿಗಳೇ. ಮಳೆ ಬರದೇ ಇರುವುದಕ್ಕೆ ನೀರು ಮಾಡಿದ ದ್ರೋಹ. ಸುನಾಮಿ ಬಂದು ಹೊಡ್ಕೊಂಡು ಹೋಗಷ್ಟು ಮಳೆ ಬರ್ತಾ ಇದೆ ಅಂದ್ರೆ ನೀರು ಮಾಡಿರ್ತಕ್ಕಂಥ ದ್ರೋಹ. ಅದರಲ್ಲಿ ಪಶು ಪಕ್ಷಿಗಳು ಪ್ರಾಣಿಗಳೆಲ್ಲವೂ ಕೂಡ ಸತ್ತು ಹೋಗ್ತಾ ಇದಾವೆ ಅಂದ್ರೆ ನೀನು ಮಾಡಿರ್ತಕ್ಕಂಥ ದ್ರೋಹ. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೆ ವಾಕ್ಯ ಪ್ರಿಯರೇ. ನೀನು ಮಾಡಿದ ದ್ರೋಹ, ಅಲ್ಲಿ ನಿವಾಸ ಮಾಡುವಂತ ಮನುಷ್ಯರಿಂದಲೇ ಇವೆಲ್ಲವೂ ಕೂಡ ಪತನವಾಗ್ತಾ ಇದೆ, ನಾಶ ಆಗ್ತಾ ಇದೆ, ಒಡ್ಕೊಂಡು ಹೋಗ್ತಾ ಇದೆ ಅನ್ನಂತ ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯುಳ್ಳಂತ ಮಕ್ಕಳೇ, ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ನಾವಾದ್ರೂ ದೇವರ ವಾಕ್ಯವನ್ನು ತಿಳಿದುಕೊಂಡಿದ್ದೀವಿ. ದೇವರ ವಾಕ್ಯವನ್ನು ತಿಳಿದುಕೊಂಡಂತ ನಾವಾದ್ರೂ ಭಕ್ತಿಯಿಂದ ನಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಪ್ರಿಯರೇ. ಭಕ್ತಿಯಿಂದ ಕನಿಷ್ಠ ನಮಗೆ ಭೂಮಿ ಮೇಲೆ ಆಹಾರ ಸಿಗದೆ ಇದ್ರೂ ಪರವಾಗಿಲ್ಲ, ಪರಲೋಕ ಸಿಕ್ಕರೆ ಸಾಕನ್ನಂತ ರೀತಿಯಲ್ಲಿ ಬದುಕುವುದಕ್ಕೆ ಪ್ರಯತ್ನ ಮಾಡೋಣ. ಬದುಕೋಣ ಪ್ರಿಯರೇ, ಪರಲೋಕ ದಕ್ಕಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಮನುಷ್ಯರೆಲ್ಲರೂ ಪಾಪಿಗಳಾಗಿರುವುದರಿಂದ. ಯಾಕಂದ್ರೆ ರೋಮಪುರದವರಿಗೆ ಬಂದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ, 10ರಿಂದ ಕೆಲವು ವಚನಗಳು. ಒಳ್ಳೆಯವನಿಲ್ಲ, ಒಬ್ಬನಾದ್ರೂ ಕೂಡ ನೀತಿವಂತನು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದೆ. ಪ್ರಿಯರೇ, ನೀತಿವಂತನು ಇಲ್ಲ ಅಂತ ಹೇಳುವಂತ ಕಾಲದಲ್ಲಿ ನಾವು ಹುಟ್ಟಿದೇವು ಪ್ರಿಯರೇ. ಮತ್ತೆ ನಾವು ನೀತಿವಂತರಲ್ವಾ? ನಾವು ಭಕ್ತಿವಂತರಲ್ವಾ? ನಾವು ಸತ್ಯವಂತರಲ್ವಾ? ನಾವು ದೇವರಿಗೋಸ್ಕರ ಬದುಕುವಂತ ಆಲೋಚನೆಗಳು ನಮ್ಮಲ್ಲಿ ಇಲ್ವಾ? ಬದುಕೋಣ ಪ್ರಿಯರೇ, ದೇವರಿಗೋಸ್ಕರ ಬದುಕಿ ತೋರಿಸೋಣ. ನಾವು ಈ ಒಂದು ಭಯಂಕರವಾದಂತ ಪಾಪದ ಲೋಕದಲ್ಲಿ ಏನ್ರಿ, ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಈ ಲೋಕದಲ್ಲಿ, ಶಾಪದ ಲೋಕದಲ್ಲಿ ಬದುಕಿ ಪರಿಶುದ್ಧರಾಗಿ ಜೀವಿಸು ಪರಲೋಕಕ್ಕೆ ಸೇರುವಂತ ಪ್ರಯತ್ನ ಮಾಡೋಣ ಪ್ರಿಯರೇ. ಒಂದ್ಸಲ ನೋಡ್ರಿ ಪ್ರಿಯರೇ, ಎಲ್ಲಿವರೆಗಪ್ಪ ಈ ವೇದನೆ, ಎಲ್ಲಿವರೆಗೆ ಪ್ರಕೃತಿಗೆ ವೇದನೆ, ಎಲ್ಲಿವರೆಗೆ ಪ್ರಕೃತಿಗೆ ಶಾಪ ಅಂತ ನಾವು ಆಲೋಚನೆ ಮಾಡಿದರೆ, ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 19ರಿಂದ 22 ವಚನಗಳವರೆಗೆ ಓದ್ಕೊಳ್ಳೋಣ ಪ್ರಿಯರೇ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನದಿಂದ 22 ವಚನಗಳವರೆಗೆ ಓದ್ಕೊಳ್ಳೋಣ. ದೇವಪುತ್ರರ ಮಹಿಮೆಯು ಯಾವಾಗಲೂ ಪ್ರತ್ಯಕ್ಷವಾಯ್ತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯತ್ಯರ್ಥಕ್ಕೆ ಒಳಗಾಗಿತ್ತು. ಹೀಗೆ ಒಳಗಾದಷ್ಟು ಸ್ವಚ್ಛತೆಯಿಂದಲ್ಲ, ಅದನ್ನು ಒಳಪಡಿಸಿದವನು ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿಶ್ಚಯ ಉಂಟು, ಏನೆಂದರೆ
ಆ ಜಗತ್ತು ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ. ಸಾಕು. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಮಾಡುತ್ತಾ ಇರುತ್ತದೆ, ನಾವು ಬಲ್ಲೆವು. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಎಲ್ಲಿವರೆಗೂ? ಯೇಸು ಕ್ರಿಸ್ತನು ಎರಡನೇ ಬರೋಣವರೆಗೂ ಅದಕ್ಕೆ ಪ್ರಸವ ವೇದನೆ ತಪ್ಪಿದ್ದಲ್ಲ ಅಂತ ಪ್ರಿಯರೇ. ಯಾಕಂದ್ರೆ ಅಲ್ಲಿವರೆಗೂ ಭೂಮಿಯಲ್ಲಿ ಮನುಷ್ಯ ಇರಬೇಕು. ಯೇಸು ಯಾವಾಗ ಬರ್ತಾರೋ ಗೊತ್ತಿಲ್ಲ ಪ್ರಿಯರೇ. ಇನ್ನೊಂದು 500 ವರ್ಷ ಕಾಲ ತಗೊಳ್ಳೋಣ, ಇನ್ನೊಂದು 500 ವರ್ಷ ಕಾಲ ತಗೊಳ್ಳೋಣ, ಇನ್ನೊಂದು 1000 ವರ್ಷ ಕಾಲ ತಗೊಳ್ಳೋಣ ಪ್ರಿಯರೇ. ಈ 1000 ವರ್ಷ ಮಧ್ಯದಲ್ಲಿ ಹುಟ್ಟುವಂತ ಮನುಷ್ಯರೆಲ್ಲರೂ ಕೂಡ ಪರಿಶುದ್ಧರಾಗಿ ಬದುಕಿದರೆ, ದೇವರಿಗೋಸ್ಕರ ಬದುಕಿದರೆ ಭೂಮಿ ನರಳಾಟ ತಪ್ಪುತ್ತೆ ಪ್ರಿಯರೇ. ಭೂಮಿಗೆ ಪ್ರಸವ ವೇದನೆ ತಪ್ಪುತ್ತೆ. ಪ್ರಸವ ವೇದನೆ ಪಡ್ತಾ ಇದಂತೆ ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡ್ತಾ ಇರುವುದೆಂದು ನಾವು ಬಲ್ಲೆವು. ಎಲ್ಲಿವರೆಗೂ? 19ನೇ ವಚನದಲ್ಲಿ, ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು, ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದನ್ನು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು. ಏನಂದ್ರೆ ಈ ಜಗತ್ತು ಕೂಡ, ಆ ಜಗತ್ತು ಕೂಡ ನಾಶನದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲುಗೊಳ್ಳುವುದೇ ಎಂಬುದೇ ಅಂತ ಹೇಳ್ತಾ ಇದೆ. ಅಂದ್ರೆ ಅದಕ್ಕೊಂದು ಆಶೆ ಇದೆ ಅಂತ. ಯಾವಾಗ ನೀವು ಬದಲಾಗ್ತೀರಾ, ಯಾವಾಗ ಯೇಸು ಸ್ವಾಮಿ ಬರ್ತಾನ, ಯಾವಾಗ ನೀವು ಮಹಿಮಾ ಶರೀರ ಧರಿಸ್ಕೊಳ್ತೀರಾ, ಯಾವಾಗ ನೀವು ಎತ್ತಲ್ಪಡ್ತೀರಾ, ಯಾವಾಗ ಈ ಕಷ್ಟದಿಂದ ನನಗೆ ಪಾರಾಗಿ ಹೊರಗೆ ಬಂದೇನು. ಅಂದ್ರೆ ಭೂಮಿ ಕೂಡ ಏನ್ ಮಾಡ್ತಾ ಇದೆ ಅಂದ್ರೆ, ಈ ಕಷ್ಟದಿಂದ ನಾನು ಹೊರಗೆ ಬರ್ಬೇಕಾಗಿದೆ, ನನಗೆ ಬಹಳ ಸಂಕಟ ಆಗಿದೆ, ನಾನು ಬಹಳ ಪ್ರಸವ ವೇದನೆ ಪಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಮಾಡುವಂತ ಪಾಪದ ಕ್ರಿಯೆಗಳನ್ನು ನೋಡಿ 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 ನನ್ನ ಮೇಲೆ ನಡೀತಕ್ಕಂಥ ಈ ನೀಚ ಕಾರ್ಯಗಳು ನಾನು ಅನುಭವಿಸಿ ಸಾಕಾಗಿದೆ. ನಾನು ಶಾಪಕ್ಕೆ ಗುರಿಯಾಗಿದ್ದೀನಿ, ನಾನು ಅಪವಿತ್ರತೆ ಆಗಿದ್ದೀನಿ. ಯೇಸು ಸ್ವಾಮಿ ಯಾವಾಗ ಬರ್ತಾನ, ನಿಮ್ಮನ್ನ ಯಾವಾಗ ಕರ್ಕೊಂಡು ಹೋಗ್ತಾನ, ನಾನು ಯಾವಾಗ ಸ್ವೇಚ್ಛ ಅಂದ್ರೆ ಮತ್ತೆ ನಾನು ಮೊದಲಿದ್ದ ಹಾಗೆ ಆಗ್ಬೇಕು ಅನ್ನೋಂತ ಒಂದು ನಿರೀಕ್ಷೆ ಇದೆ ಅಂತ ಪ್ರಿಯರೇ ಭೂಮಿಗೆ. ಅಂದ್ರೆ ಯೇಸು ಸ್ವಾಮಿ ಮೇಲೆ ಮನಸ್ಸಿಟ್ಟುಕೊಂಡು ಎದುರು ನೋಡುವಂತವ್ರು ಯಾರಂತಂದ್ರೆ, ನೀನ್ ಎದುರು ನೋಡ್ತಾ ಇಲ್ಲ. ನಿಜ ಹೇಳ್ತೀನಿ, ಕ್ರೈಸ್ತರು ಕೂಡ ಇವತ್ತು ಯೇಸು ಸ್ವಾಮಿ ಬರೋಣದ ಬಗ್ಗೆ ಎದುರು ನೋಡ್ತಾ ಇಲ್ಲ. ಏನ್ ಸಂಪಾದನೆ ಮಾಡ್ಬೇಕು, ಎಲ್ಲಿ ಬಿಲ್ಡಿಂಗ್ ಕಟ್ಟಬೇಕು, ಇನ್ನೊಂದು ಬಿಲ್ಡಿಂಗ್ ಮೇಲೆ ಚೆನ್ನಾಗಿತ್ತಲ್ಲ, ಈಗ ಆಲ್ರೆಡಿ 2 ಬಿಲ್ಡಿಂಗ್ ಎಬ್ಬಿಸಿದೀನಿ, 3ನೇ ಅಂತಸ್ತು ಎಬ್ಬಿಸಿದೀನಿ, 4ನೇ ಅಂತಸ್ತು ಎಬ್ಬಿಸಿದೀನಿ, ಇನ್ನೊಂದು ಅಂತಸ್ತು ಎಬ್ಬಿಸ್ಬೇಕು ನಾನು, ಇನ್ನೊಂದು ಕಾರ್ ತಗೋಬೇಕು ನಾನು, ಇನ್ನ ಸ್ವಲ್ಪ ದಿನ ಬದುಕಿದ್ರೆ ನಾನು ಸಂಪಾದನೆ ಮಾಡ್ಕೊಳ್ಬೇಕು ನಾನು. ಇದೆಯಲ್ವಾ ನಿನ್ನ ಆಲೋಚನೆ? ಲವಲವಿಕೆಯಿಂದ ಎದುರು ನೋಡ್ತಾ ಇದೀಯಾ? ಯೇಸು ಸ್ವಾಮಿ ಯಾವಾಗ ಬರ್ತಾನೆ, ಯಾವಾಗ ಹೋಗ್ತೀನಿ ನಾನು ಮಹಿಮಾ ಶರೀರವನ್ನು ಧರಿಸಿಕೊಂಡು ಅಂತೇಳಿ, ಆ ಮಹಿಮಾ ಲೋಕ ಯಾವಾಗ ಸೇರ್ಬೇಕು ನಾನು ಅಂತೇಳಿ ಎದುರು ನೋಡ್ತಾ ಇದೀಯಾ? ವಯಸ್ಸಾದ್ರೂ ಕೂಡ ಇನ್ನು ಭೂಮಿ ಮೇಲೆ ಮಮಕಾರ, ಇನ್ನಾದ್ರೆ ಲೋಕ ಸಂಬಂಧವಾದ ಆಸೆಗಳ ಮೇಲೆ ಮಮಕಾರ ಇಟ್ಟುಕೊಂಡು ಬದುಕ್ತಾ ಇದೀಯಾ ನೀನು? 60-70 ವರ್ಷ ವಯಸ್ಸು ಬಂದ್ರು ಕೂಡ ಇನ್ನ ನಿನಗೆ ಭೂಮಿ ಮೇಲೆ ಆಸೆ ತೀರಿಲ್ಲ. ಇನ್ನ ನಿನಗೆ ಇನ್ನೂ ಏನೋ ಕೂಡಿಟ್ಕೊಳ್ಬೇಕು, ಇನ್ನೂ ಏನೋ ಸಂಪಾದನೆ ಮಾಡಿ ಇಟ್ಕೊಳ್ಬೇಕು. ಆದ್ರೆ ನೀನನ್ನು ಒತ್ತುಕೊಂಡು ಕಷ್ಟವನ್ನ ಅನುಭವಿಸುತ್ತಾ, ಶಾಪವನ್ನ ಅನುಭವಿಸುತ್ತಾ, ಅಪವಿತ್ರಕ್ಕೆ ಒಳಗಾಗಿರತಕ್ಕಂಥ ಈ ಭೂಮಿ ನೋಡ್ರಿ ಏನ್ ಮಾಡ್ತಾ ಇದೆ ಅಂತ. ಆ ಜಗತ್ತು ಕೂಡ ನೋಡ್ರಿ ಪ್ರಿಯರೇ, 20ನೇ ವಚನ, 21ನೇ ವಚನ, ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. 21ನೇ ವಚನ, ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು. ಏನೆಂದರೆ ಆ ಜಗತ್ತು ಕೂಡ ನಾಶನದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ಅಂತ ಹೇಳ್ತಾ ಇದೆ. ಅಂದ್ರೆ ಅದ್ರ ಆಶೆಗಳು, ಪ್ರಕೃತಿ ಒಂದು ಆಶೆ ಇದೆ ಅಂತ ಪ್ರಿಯರೇ. ನೀನು ಏನೇನೋ ಮಾಡ್ತಾ ಇದೆಯಾ ಭೂಮಿ ಮೇಲೆ, ಎಲ್ಲ ನೋಡ್ತಾ ಇದೆ ಪ್ರಿಯರೇ, ಎಲ್ಲ ನೋಡ್ತಾ ಇದೆ. ಪಾಪದ ಕೆಲಸ ಎಲ್ಲ ನೋಡ್ತಾ ಇದೆ, ನೀನು ಮಾಡುವಂತ ನೀಚ ಕಾರ್ಯಗಳೆಲ್ಲ ನೋಡ್ತಾ ಇದೆ. ಆದ್ರೆ ಭೂಮಿಗೊಂದು ನಿರೀಕ್ಷೆ ಉಂಟಂತ. ಏನಂತ? ಯೇಸು ಸ್ವಾಮಿ ಬೇಗ ಬಂದ್ರೆ ನಾನು ಬಿಡುಗಡೆ ಹೊಂದಬೇಕು, ಈ ಮನುಷ್ಯರ ಪಾಪದಿಂದ ನಾನು ಬಿಡುಗಡೆ ಆಗ್ಬೇಕು, ಈ ಮನುಷ್ಯನ ಈ ಮನುಷ್ಯನು ಮಾಡುವಂತ ನೀಚ ಕೃತ್ಯಗಳು ನಾನು ನೋಡ್ಲಾರ್ದಂಗೆ ಹೋಗ್ಬೇಕು, ನಾನು ಪರಲೋಕಕ್ಕೆ ಹೋಗ್ಬೇಕು, ನಾನು ಪರಲೋಕಕ್ಕೆ ಹೋಗ್ಬೇಕು ಅಂತ ಒಂದು ಆಸೆ ಇದೆ ಅಂತ ನೋಡ್ರಿ.
ನಿನಗಿದೇನಾ? ಸಹೋದರ ಸಹೋದರಿ, ನಿಜವಾಗ್ಲೂ ನಿನಗಿದೇನಾ? ಆ ಲೋಕ ಸೇರ್ಬೇಕಂತ ನಿನಗಿದೇನಾ? ಪರಲೋಕ ಹೋಗ್ಬೇಕು ಬ್ರದರ್ ಅಂತೀವಿ. ನಾವೆಲ್ಲರೂ ಅದೇ ಮಾತಾಡ್ತೀವಿ. ಹೋಗ್ತೀನ್ರ, ನಾನು ಪರಲೋಕ ಹೋಗ್ಬೇಕಂತಾನೆ ಬ್ರದರ್ ಇಷ್ಟೆಲ್ಲ ಕಷ್ಟ ಪಡ್ತಿದ್ದೀನಿ, ಇಷ್ಟೆಲ್ಲ ನಾನು ದೇವ್ರು ನಂಬ್ಕೊಂಡಿದ್ದೀನಿ, ಇಷ್ಟೆಲ್ಲ ದೀಕ್ಷೆ ನಾನು ತಗೊಂಡಿದ್ದೀನಿ, ಇಷ್ಟೆಲ್ಲ ನಾನು ದುಡ್ದದರಲ್ಲಿ ದಶಮ ಭಾಗ ಕಾಣಿಕೆ ಕೊಡ್ತಾ ಇದ್ದೀನಿ, ಅದಕ್ಕೂ ಕೊಡ್ತಾನೆ ಇದಕ್ಕೂ ಕೊಡ್ತಾನೆ, ಪರಲೋಕ ಹೋಗ್ಬೇಕಂತಾನೆ ಅಂತೇಳಿ ಅಂತೀವಿ ಪ್ರಿಯರೇ. ಆದ್ರೆ ನಮ್ಮ ನಿರೀಕ್ಷೆ ಪರಲೋಕದ ಮೇಲೆ ಇದೆನಾ, ಭೂಮಿ ಮೇಲೆ ಇದೆನಾ? ಹೇಳುದು ಮಾತ್ರ. ಬಾಯಿಂದ ಹೇಳುದು ಮಾತ್ರ. ಹೌದು. ಹೇಳುವುದು ಒಂದು, ಮಾಡುವುದು ಇನ್ನೊಂದು ಸರ್ವಜ್ಞ ಅಂತ ಹೇಳಿದ್ದಾರೆ. ಸರ್ವಜ್ಞಗಳು ಏನ್ ಹೇಳಿದರೆ, ಹೇಳೋದೊಂದಂತೆ ಮಾಡುವುದು ಇನ್ನೊಂದಂತೆ. ಕ್ರೈಸ್ತರು ಕೂಡ ಇವತ್ತು ಏನಾಗ್ತಾ ಇದೆ ಅಂದ್ರೆ, ಬಾಯಿ ತೆರೆದು ಮಾತಾಡ್ತೀವಿ. ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡ್ತೀರಿ, ಎಲ್ಲಾರು ಮಾತಾಡ್ತೀವಿ. ನಾವು ಪರಲೋಕದ ಸಂಸ್ಥಾನದವರು, ಪರಲೋಕ ನಮ್ಮದು ಅಂತ ಹೇಳಿ ಹೇಳ್ಕೊಳ್ತೀವಿ ಪ್ರಿಯರೇ. ಆದ್ರೆ ಪರಲೋಕಕ್ಕೆ ಹೋಗ್ಬೇಕನ್ನಂತ ಒಂದು ಗುರಿ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಆದ್ರೆ ಪ್ರಕೃತಿ ಒಂದು ಆಶೆ ಇದಂತೆ, ನಿರೀಕ್ಷೆ ಇದಂತೆ. ಏನಂದ್ರೆ, ಯಾವಾಗ ಯೇಸು ಸ್ವಾಮಿ ಬರ್ತಾನ, ಯಾವಾಗ ನಾನು ಪರಲೋಕಕ್ಕೆ ಹೋಗ್ಬೇಕು. ಈ ದರಿದ್ರಗಳು ಬರ್ತಾರ ಇಲ್ಲ ನನಗಂತೂ ಗೊತ್ತಿಲ್ಲ, ನಾನು ಮಾತ್ರ ಪರಲೋಕಕ್ಕೆ ಹೋಗ್ಬೇಕು. ದೇವರು ಇರುವ ಅಂದಷ್ಟು ದಿನ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದೆ ನೋಡ್ರಿ. 20ನೇ ವಚನದಲ್ಲಿ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದ ಆಗಿಲ್ಲಂತ. ಸ್ವೇಚ್ಛೆಯಿಂದ ನಮಗೆ ಸೇವೆ ಮಾಡ್ತಾ ಇಲ್ಲಂತದು. ಭೂಮಿ ಸ್ವಮನಸ್ಸಿನಿಂದ ನಮಗೆ ಸೇವೆ ಮಾಡ್ತಾ ಇಲ್ಲಂತ. ದೇವರ ಆಜ್ಞೆಗೆ ಒಳಗಾಗಿ ನಮಗೆ ಸೇವೆ ಮಾಡ್ತಾ ಇದೆ ಅಂತ. ನೀನು ಯಾವ ಬೀಜ ಬಿತ್ತಿದ್ರೆ ಆ ಬೀಜಕ್ಕೆ ಪ್ರತಿಫಲ ಕೊಡ್ತಾ ಇದೆ. ಜೋಳ ಬಿತ್ತಿದ್ರೆ ಜೋಳ ಬರ್ತಾ ಇದೆ, ಗೋಧಿ ಬಿತ್ತಿದ್ರೆ ಗೋಧಿ ಬರ್ತದೆ, ಅಕ್ಕಿ ಬಿತ್ತಿದ್ರೆ ನೆಲ್ಲು ಬಿತ್ತಿದ್ರೆ ನೆಲ್ಲು ಕೊಡ್ತಾ ಇದೆ. ನೀನು ಏನು ಬಿತ್ತಿದ್ರು ಅದನ್ನು ಕೊಡ್ತಾ ಇದೆ. ಕಾರಣ ಏನಂದ್ರೆ, ದೇವರ ಆಜ್ಞೆಗೆ ಒಳಗಾಗಿದ್ದೀನಿ. ನನಗೆ ನಿನ್ನ ಸೇವೆ ಮಾಡೋದಕ್ಕೆ ಇಷ್ಟ ಇಲ್ಲ, ನನಗೆ ಬಿಲ್ಕುಲ್ ಇಲ್ಲ ನಿನ್ನ ಸೇವೆ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ದೇವರ ಆಜ್ಞಾಪಿಸಿದರೆ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ಪಾಪ ಆದ್ರೂ ಮಾಡು, ವ್ಯಭಿಚಾರ ಆದ್ರೂ ಮಾಡು, ನರಹತ್ಯೆ ಆದ್ರೂ ಮಾಡು, ಕೊಲೆ ಆದ್ರೂ ಮಾಡು, ಕಾತನಾದ್ರೂ ಮಾಡು, ಸುಳ್ತನ ಆದ್ರೂ ಮಾಡು. ಯಾಕಂದ್ರೆ ನನ್ನ ಮೇಲೆ ನೀನು ಮಾಡುವಂತ ಪ್ರತಿಯೊಂದು ಕಾರ್ಯಕ್ಕೂ ಒಂದು ದಿನ ಶಿಕ್ಷೆ ಅನುಭವಿಸ್ಲೇಬೇಕು ನೀನು. ಆದ್ರೆ ಏನ್ ಮಾಡ್ಬೇಕು, ನಿನ್ನ ಒತ್ತುಕೊಂಡು ಮೆರೆದಾಡಂತೇಳಿ ದೇವ್ರು ನನಗೆ ಹೇಳಿದಾನೆ. ಆದ ಕಾರಣ ಆಜ್ಞೆಗೆ ಒಳಗಾಗಿ ನಿನ್ನನ್ನು ಒತ್ತುಕೊಂಡಿದ್ದೇನೆ, ನಿನಗೆ ಸೇವೆ ಮಾಡ್ತಾ ಇದ್ದೇನೆ. ಇಲ್ಲಂದ್ರೆ ನೀನು ಕಟ್ಟಿದ ಬಿಲ್ಡಿಂಗ್ ತೆಳಗೆ ನಾನು ನೆಲ ಸರ್ಕೊಂಡ್ಬಿಟ್ರೆ ನಿನ್ನ ಬಿಲ್ಡಿಂಗ್ ಎಲ್ಲ ಒಳಗೋಗುತ್ತೆ, ಅದರಲ್ಲಿ ನೀನು ಒಳಗೋಗ್ತೀಯ ಅಷ್ಟೇ. ಭೂಕಂಪ ಅದೇ ಅಲ್ವಾ? ಭೂಕಂಪ ಬರೋದಕ್ಕೆ ಕಾರಣ ಯಾರು? ನಾವು. ಭೂಕಂಪ ಉಳಿಸುವರೇ ಯಾರು? ದೇವರು. ಏನ್ರಿ? ಕೊರಹನ ಸಂತಾನ ಏನಾಯ್ತು? ಮೋಶೆಗೆ ತಿರುಗಿ ಬಿದ್ದರು ಪ್ರಿಯರೇ. ಕೊರಹನ ಸಂತಾನ ಮೋಶೆಗೆ ತಿರುಗಿ ಬಿದ್ದರು. ಮೋಶೆಗೆ ತಿರುಗಿ ಬಿದ್ದಾಗ ದೇವರಿಗೆ ಕೋಪ ಬಂತು. ಅವಾಗ ಹೇಳಿದ ಮೋಶೆ, ಕೊರಹನ ಸಂತಾನವೇ ಎಲ್ಲ ಒಂದ್ ಕಡೆಗೆ ಬಂದು ನಿಂದ್ರು ಅಂತ ಹೇಳಿದ. ಎಲ್ಲಾರು ಒಂದ್ ಕಡೆಗೆ ಬಂದು ನಿಂತರು. 250 ಜನರಿದ್ದಾರೆ. ಕೊರಹನ ಸಂತಾನ ಎಷ್ಟಿದೆ? 250 ಜನ. ಅದೆಷ್ಟು ಭೂಮಿ ಏನಾಗ್ಬಿಡ್ತು? ಹೋಗ್ಬಿಡ್ತು. ಎಲ್ಲರೂ ಸಜೀವ ದಹನ ಮಾಡಲ್ಪಟ್ರು ಪ್ರಿಯರೇ. 250 ಜನ. ಯಾಕೆ? ದೇವರಿಗೆ ತಿರುಗಿ ಬಿದ್ದದಕ್ಕ, ದೇವರ ಸೇವಕರಿಗೆ ವಿರೋಧವಾಗಿ ಮಾತಾಡಿದದಕ್ಕ. ಭೂಮಿ ತೆರೆದು ನೀನು ನುಂಗುತ್ತಾನ. ಇಲ್ಲಾಂದ್ರೆ ಗಾಳಿಯಲ್ಲಿ ಪೇಪರ್ ಸುತ್ತಿದಂಗ ಸುಂಟ್ರ ಗಾಳಿಯಲ್ಲಿ ಸುತ್ತಕೊಂಡು ಹೋಗ್ತೀಯ ನೀನು. ಇಲ್ಲ ಸಮುದ್ರ ಉಕ್ಕಿ ಬಂದು ನಿನ್ನ ಬಡ್ಕೊಂಡು ಹೋಗ್ತೀಯ ನೀನು. ಪಶು ಪ್ರಾಣಿಗಳು ಹೊಡ್ಕೊಂಡೋದಂಗ ನೀನು ಬಡ್ಕೊಂಡು ಹೋಗ್ತೀಯ ನೀನು. ಅದಕ್ಕೆ ನಿನ್ನ ಕಡೆಯಿಂದಲೇ ಇವತ್ತು ಪ್ರಸವ ವೇದನೆ. ಭೂಮಿಗೆ ನೋವುಂಟ ಅಂದ್ರೆ ಭೂಮಿಗೆ ಬಹಳಷ್ಟು ನೋವುಂಟು ಪ್ರಿಯರೇ. ನಾನು ತೋರಿಸಿದ ಪ್ರತಿಯೊಂದು ವಚನದಲ್ಲಿ ನೋಡಿದೀವಿ ನಾವು. ಭೂಮಿ ನೋವನ್ನು ಅನುಭವಿಸ್ತಾ ಇದೆ, ಬಾಧೆ ಅನುಭವಿಸ್ತಾ ಇದೆ, ಕಣ್ಣೀರು ಸುರಿಸ್ತಾ ಇದೆ. ಅದು ಗಿಜಗಿಜಲಾಡುತ್ತುಂಡದಿ ಅಂತ ತೆಲುಗಿನಲ್ಲಿ. ಭೂಮಿ ಪ್ರಸವ ವೇದನతో ಗಿಜಗಿಜಲಾಡುತ್ತುಂಡದಂದ್ರೆ ಬಹಳ ಏನಾಗ್ತದೆ, ನರಳಿ ಹೋಗ್ತಾ ಇದಂತ ಭೂಮಿ ನರಳ್ತಾ ಇದಂತ. ನಿನ್ನನ್ನು ಒತ್ತುಕೊಂಡು ತಿರುಗದಕ್ಕ, ನಿನ್ನನ್ನು ತನ್ನ ಹೆಗಲ ಮೇಲೆ ಒತ್ತುಕೊಂಡು ನಿವಾಸ, ನೀನು ಮಾಡುವಂತ ನಿವಾಸ, ನೀನು ಕಟ್ಟಿಕೊಂಡಿರ್ತದ ಮನೆ, ಆ ಭೂಮಿ ಪ್ರಸವ ವೇದನೆ ಬರ್ತದೆ, ನರಳ್ತಾ ಇದೆ ಅಂತ ಪ್ರಿಯರೇ. ನರಳ್ತಾ ಇದೆ ಅಂತ, ಕುಗ್ಗುತ್ತಾ ಇದೆ. ಏನ್ ಮಾಡ್ಬೇಕಾಯ್ತು? ಇವ್ನು ಹಿಂಗೆ ನುಂಗಿ ಬಿಡ್ಲೇನಂತ ಸಿಟ್ಟು ಬರ್ತಾ ಇದೆ. ಆದ್ರೆ ಏನ್ ಮಾಡ್ಬೇಕು? ದೇವರ ಆಜ್ಞೆ ಬರಬೇಕಾಗಿದೆ. ಇಲ್ಲದ್ರೆ ಭೂಮಿ ಮೇಲೆ ಇವತ್ತಿಗೂ ಮನುಷ್ಯ ಇರ್ತಿದ್ದಿಲ್ಲ ಪ್ರಿಯರೇ. ಒಬ್ಬ ಮನುಷ್ಯ ಕೂಡ ಇರ್ತಿದ್ದಿಲ್ಲ. ನೋಹನ ಕಾಲದಲ್ಲಿ ಜಲಪ್ರಳಯ ಹೇಗಾದ್ರೂ ಬಂದಾಗ ನೋಹನ ಕುಟುಂಬವನ್ನು ಕಾಪಾಡಿಕೊಂಡು ಎಲ್ಲರನ್ನ ಹೆಂಗ ಜಲಪ್ರಳಯ ಬಂದು ಹೊಡ್ಕೊಂಡು ಹೋಯ್ತು ಏನ್ರಿ?
ಸೊದೋಮ ಗೊಮೋರ ಪಟ್ಟಣದಲ್ಲಿ ಯಾರು ಲೋಟರ ಕುಟುಂಬವನ್ನು ಯಾವ ರೀತಿ ರಕ್ಷಿಸಿ ಮೇಲೆ ಎಲ್ಲ ಸುಟ್ಟು ಬೂದಿ ಮಾಡಿದ್ದೋ ಅದೇ ರೀತಿಯಾಗಿ ಇವತ್ತು ಭೂಮಿ ಭಸ್ಮ ಆಗಿಬಿಡ್ತಿತ್ತು ಪ್ರಿಯರೇ, ಬೂದಿ ಆತಿತ್ತು. ಭೂಮಿ ಬೂದಿ ಆಗದೆ ಇರುವುದಕ್ಕೆ ಕಾರಣ ಏನಂತಂದ್ರೆ ದೇವರ ಆಜ್ಞೆ ಕೊಟ್ಟಿಲ್ಲ. ಇಲ್ಲದ್ರೆ ನಿನ್ನ ಭೂಕಂಪ ಮಾಡಿ ನಿನ್ನ ನುಂಗಿ ಬಿಡ್ತದ, ನನ್ನ ನುಂಗಿ ಬಿಡ್ತದ ಪ್ರಿಯರೇ. ಆದ್ರೆ ದೇವರ ಆಜ್ಞೆಗೋಸ್ಕರ ಎದುರು ನೋಡ್ತಾ ಇದೆ. ಯೇಸು ಕ್ರಿಸ್ತ ಎರಡನೇ ಬರೋಣ ತನಕ ನಾನು ಇರಬೇಕು ಅಂತೇಳಿ ಅದು ಪ್ರಸವ ವೇದನೆ ಪಡ್ತಾ ಇದೆ ಅಂತ 22ನೇ ವಚನದಲ್ಲಿ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಕಾರಣ ಒಂದೇ, ದೈವಾಜ್ಞಕ್ಕೆ ಒಳಗಾಗಿದೆ. ನಿನ್ನ ಮೇಲೆ ನನ್ನ ಮೇಲೆ ಪ್ರೀತಿ ಅಲ್ಲ ಪ್ರಿಯರೇ. ಭೂಮಿಗೆ ನಿನ್ನ ಮೇಲೆ ನನ್ನ ಮೇಲೆ ಎಷ್ಟು ಮಾತ್ರ ಕನಿಕರಿಲ್ಲ ಪ್ರಿಯರೇ. ನಾನು ಹೇಳ್ತೀನಿ, ನಿಜ ಹೇಳ್ತೀನಿ, ನಿನ್ನ ಮೇಲೆ ನನ್ನ ಮೇಲೆ ಭೂಮಿಗೆ, ಆಕಾಶಕ್ಕೆ, ಪ್ರಕೃತಿಗೆ ಕನಿಕರನೇ ಇಲ್ಲ. ಯಾಕಂದ್ರೆ ನಿನ್ನ ಪ್ರಕೃತಿ ನಾಶ ಮಾಡ್ಬೇಕಂತ ಎದುರು ನೋಡ್ತಾ ಇದೆ ಪ್ರಿಯರೇ. ಆದ್ರೆ ಏನ್ ಮಾಡ್ಬೇಕು? ಆತನ ನಂಬಿದ ಭಕ್ತಾದಿಗಳಿದಾರಲ್ಲ, ಆತನಿಗೋಸ್ಕರ ಜೀವಿಸುವಂತ ಭಕ್ತಾದಿಗಳಿದಾರಲ್ಲ, ಅವ್ರಿಗೋಸ್ಕರ ಯೇಸು ಸ್ವಾಮಿ ಮತ್ತೆ ಬರ್ತಾನಲ್ಲ, ಅವ್ರನ್ನ ಕರ್ಕೊಂಡು ಹೋಗ್ತಾನಲ್ಲ, ಅವ್ರನ್ನ ಕರ್ಕೊಂಡು ಹೋದ ನಂತರ ಕ್ಷಣದಲ್ಲಿ ಏನಾಗ್ತೀನಿ ನಾನು? ರೂಪಾಂತರ ಹೊಂದುತ್ತೀನಿ. ಕ್ಷಣದಲ್ಲೇ ಯೇಸು ಕ್ರಿಸ್ತು ಬಂದು ತನ್ನವರನ್ನ ಎತ್ತಿಕೊಂಡು ಪರಲೋಕಕ್ಕೆ ಯಾವಾಗ ಹೋಗ್ತಾನೋ ನಂತರ ನಾನು ಇಲ್ಲದ ಹಾಗೆ ಆಗುತ್ತೀನಿ. ನನ್ನ ರೂಪನೇ ಚೇಂಜ್. ಅವಾಗ ದೇವದೂತ, ಅವಾಗ ಭೂಮಿ ಒಂದು ದೇವದೂತ ಆಗಿ ಮಾರ್ಪಡುತ್ತದ, ಗಾಳಿ ಒಂದು ದೇವದೂತ ಆಗಿ ಮಾರ್ಪಡುತ್ತದ, ನೀರು ಒಂದು ದೇವದೂತ ಆಗಿ ಮಾರ್ಪಡುತ್ತದ, ಬೆಂಕಿ ಒಂದು ದೇವದೂತ ಆಗಿ ಮಾರ್ಪಡುತ್ತದ, ಆಕಾಶ ಒಂದು ದೇವದೂತ ಆಗಿ ಮಾರ್ಪಡ್ತದ. ಪಂಚಭೂತಗಳು ಪಂಚದೂತಗಳಾಗಿ ಪರಲೋಕ ಸೇರ್ತಾವ ಪ್ರಿಯರೇ. ಎಲ್ಲಿವರೆಗೆ ಅದು ಪ್ರಸವ ವೇದನೆ ಪಡ್ಬೇಕು ಈ ಸೃಷ್ಟಿ ಅಂತಂದ್ರೆ ನೀನಿರುವ ತನಕ, ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರೋಣ ತನಕ. ಅಲ್ಲಿವರೆಗೆ ನಿನ್ನನ್ನು ಸಹಿಸ್ಕೊಳುತ್ತಾ ಆಮೇಲೆ ನೀನ್ ಯಾರು? ನಿನ್ ಮೇಲೆ ಕಂಪ್ಲೇಂಟ್ ಕೊಡೋದೇ ಗೊತ್ತಾ? ನಿನ್ ಮೇಲೆ ಕಂಪ್ಲೇಂಟ್ ಕೊಡೋದೇ ಪರಲೋಕಕ್ಕೆ ಹೋಗಿ ನಿಂತುಕೊಂಡು ನಿನ್ ಮೇಲೆ ಕಂಪ್ಲೇಂಟ್ ಕೊಡುತ್ತಾ ಪ್ರಿಯ ಗೊತ್ತಾ? ಇವನು ಪಾಪ ಮಾಡಿದನು, ಇವನು ವ್ಯಭಿಚಾರ ಮಾಡಿದನು, ಇವನು ಸುಳ್ಳುಗಾರನು, ಇವನು ಮೋಸಗಾರನು, ಇವಳು ಕುಯುಕ್ತಿ ಪರಳು, ಇವಳನ್ನ ಬಿಡುಗಡೆ ದೇವರೇ ನರಕಕ್ಕೆ ಕಳಿಸಂತೇಳಿ ನಾಳೆ ಸಾಕ್ಷಿ ಕೊಡುವಂಥದ್ದು ಕೂಡ ಪ್ರಕೃತಿ ಬರ್ತಾ ಅಂದ್ರೆ ಸಮುದ್ರ ಬರ್ತಂತೆ, ತನ್ನಲ್ಲಿ ತನ್ನ ವಶದಲ್ಲಿರ್ತಕ್ಕಂಥ ಮೃತರನ್ನು ಒಪ್ಪಿಸಿಕೊಡ್ತಂತೆ. ಏನ್ರಿ? ಭೂಮಿ ಬರ್ತಂತೆ, ಭೂಮಿಯಲ್ಲಿ ಊತಿಟ್ಟ ಪ್ರತಿಯೊಂದು ಶವವನ್ನು ಆ ಆತ್ಮವನ್ನು ಒಪ್ಪಿಸುವುದಕ್ಕೆ ಬರ್ತದಂತೆ ದೇವರ ಬಳಿಗೆ. ಇಗೋ ನನ್ನಲ್ಲಿ ಎಷ್ಟು ಜನ ಇದ್ದಾರೆ, ನನ್ನಲ್ಲಿ ಎಷ್ಟು ಜನ ಇದ್ದಾರೆ, ನನ್ನಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲರನ್ನ ಇವರು ಹಬಕ್ಕೂಕ್ ಪುಸ್ತಕ ತೆಗಿರಿ ಪ್ರಿಯರು, ಮುಗಿಸ್ತೇನೆ. ಹಬಕ್ಕೂಕ್ ಗ್ರಂಥ ಅಂದ್ರೆ 2ನೇ ಅಧ್ಯಾಯ 8 11ನೇ ಗೋಡೆ ಒಳಗಿಂದ ಕಲ್ಲು ತಪ್ಪು ಒರೆಸಿ ಕೂಗುವುದು, ಚಾವಣಿಯ ಮರಗಳೊಳಗಿಂದ ತೂಲೆಯು ಹೌದೆನ್ನುವುದು. ನಿನ್ನ ಮನೆ ನಿನ್ನ ಮೇಲೆ ಸಾಕ್ಷಿ ಹೇಳ್ತದಂತೆ. ಅದೇ ಗೋಡೆಯೊಳಗಿಂದ ಕಲ್ಲೆಲ್ಲಿಂದ ಬಂತು? ಭೂಮಿಯಿಂದ. ಭೂಮಿನೇ ಕೂಗ್ತಾ ಇದೆ ನಿನ್ನ ಮೇಲೆ. ಚಾವಣಿ, ನೀನ್ ಹಾಕೊಂಡಿರ್ತಕ್ಕಂಥ ಈ ರಾಡು, ಆ ಕಾಂಕ್ರೀಟು, ಆ ಕಂಕರ್, ಆ ಪೈಪು, ಹ್ಯಾಂಗ್ಲರ್ ನಿನ್ನ ಮೇಲೆ ಏನ್ ಹೇಳ್ತಾ ಇದಂತೆ? ತಪ್ಪು ಕುರಿತಿ ನಿನ್ನ ಮೇಲೆ CC ಕ್ಯಾಮ್ರಾ ಆಗಿಟ್ಟಿದ್ದಾನೆ. ನಿನ್ನನ್ನು ಯಾಕೆ ಸಹಿಸ್ಕೊಳ್ತದೆ CC ಕ್ಯಾಮ್ರಾ? ಸುಮ್ಮನೆ ಕುತ್ಕೊಂಡಿದೆ, ಏನು ಮಾತಾಡ್ತಾ ಇಲ್ಲ. ನೀನು ಮಾಡೋದೆಲ್ಲ ರೆಕಾರ್ಡ್ ಮಾಡ್ತಾ ಇದೆ. ನೀನು ಮಾಡೋದೆಲ್ಲ ರೆಕಾರ್ಡ್ ಮಾಡ್ತಾ ಇದೆ. ಈ ಸೃಷ್ಟಿ ಎಷ್ಟು ಪ್ರಸವ ವೇದನೆ ಪಡ್ತಾ ಇದ್ದಾರೆ ಅಷ್ಟು ನಿನ್ನನ್ನು ಅಬ್ಸರ್ವೇಷನ್ ಮಾಡ್ತಾ ಇದೆ ಪ್ರಿಯರೇ. ನೀನ್ ಮಾಡುವಂತ ಪ್ರತಿಯೊಂದು ಕಾರ್ಯನ ದೇವರಿಗೆ ಲೆಕ್ಕ ಒಪ್ಪಿಸ್ಬೇಕಲ್ಲ. ನಾಳೆ ಈ ಪ್ರಕೃತಿ ದೇವರಿಗೆ ಲೆಕ್ಕ ಒಪ್ಪಿಸ್ಬೇಕಲ್ಲ. ದೇವರೇ, ನಾನು ಬೆಂಗಳೂರು ಪಟ್ಟಣ ಭೂಭಾಗ, ನಾನು ಮಂಗಳೂರು ಪಟ್ಟಣ ಭೂಭಾಗ, ನಾನು ಹುಬ್ಳಿ ಪಟ್ಟಣ ಭೂಭಾಗ, ನಾನು ಬೀದರ್ ಪಟ್ಟಣ ಭೂಭಾಗ, ನಾನು ಮಾನವಿ ಪಟ್ಟಣ ಭೂಭಾಗ. ನನ್ನಲ್ಲೀಗ ಇಮಾನುವೇಲ್ ಇಂಥ ಕೆಲಸ ಮಾಡಿದ್ದಾನೆ, ನನ್ನಲ್ಲೀಗ ಇಂಥ ಕೆಲಸ ಮಾಡಿದಾರೆ ಅಂತೇಳಿ ಪ್ರತಿಯೊಂದು ಭೂಭಾಗ, ಪ್ರತಿಯೊಂದು ಆಕಾಶದ ಭಾಗ ಅಲ್ಲಿ ಸಾಕ್ಷಿ ಹೇಳ್ತದೆಂಬುದನ್ನು ಮರಿಬಾರದು. ನೀನು ಕುಂತ ನಿನ್ನ ಚೇರಿನ ಬುಡಕ ಭೂಭಾಗ ನಿನ್ನ ಮೇಲೆ ತಪ್ಪು ಹೊರಿಸ್ತಾ ಇದೆ. ನೀನು ಮಾಡುವಂತದ್ದು CC ಕ್ಯಾಮ್ರಾ ಬುಡಕಲಿಂದ ಮಾಡ್ತಾ ಇದೆ. ಗೋಡೆ CC ಕ್ಯಾಮ್ರಾ, ನೀನು ಹಾಕೊಂಡಿರ್ತಕ್ಕಂಥ ಮೇಲೆ ಚಾವಣಿ CC ಕ್ಯಾಮ್ರಾ,
ಪ್ರಕೃತಿಯ CC ಕ್ಯಾಮರಾ ಅನ್ನೋದು ಮರಿಬೇಡ. ಎಲ್ಲಾ ಸಹಿಸ್ಕೊಳ್ತಾ ಇದೆ, ನೀನ್ ಮಾಡ್ತಕ್ಕಂತ ಪ್ರತಿಯೊಂದು ನೋಡ್ತಾ ಇದೆ, ಸಹಿಸ್ಕೊಳ್ದೆ. ಯಾಕಂದ್ರೆ ನಿನ್ನ ಕಡೆಯಿಂದ ನನಗೆ ಶಾಪ ಬಂದಿದೆ, ನಿನ್ನ ನಾನು ಸುಮ್ಮನೆ ಬಿಡಲ್ಲ. ಇದುವರೆಗೂ ನೀನು ಮಾಡ್ತಕ್ಕಂತ ಕಾರ್ಯಗಳನ್ನು ನೋಡಿ ಪ್ರಸವ ವೇದನೆ ಅನುಭವಿಸ್ತಾ ಇದ್ದೀನಿ, ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನಿನ್ನ ಮೇಲೆ ಹೋಗಿ ಹೇಳ್ಬೇಕಾಗಿದೆ ಅಲ್ಲ, ನಾನು ದೇವ್ರಿಗೆ ಒಪ್ಪಿಸ್ಬೇಕಲ್ಲ. ಈಗ ನಾನು ಕುಂತಿದ್ದೀನಿ, ಇಲ್ಲಿ ಕುಂತಿದ್ದೀನಿ, ಪ್ರೆಸೆಂಟ್ ಇಲ್ಲಿ ಕುಂತಿದ್ದೀನಿ. ನನ್ನ ನನ್ನ ಕೆಳಭಾಗ ಭೂಮಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗಿದೆಲ್ಲ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಹೇಳ್ತದೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಹೇಳ್ತದದು. ಅದಕ್ಕಾಗಿ ಭೂಮಿಗೆ ಪ್ರಸವ ವೇದನೆ, ನಿನ್ನ ಕಡೆಯಿಂದ ನೀನು ಮಾಡಿರ್ತಕ್ಕಂಥ ತಪ್ಪಿಗೆ ಭೂಮಿ ವೇದನೆ ಪಡ್ತಾ ಇದೆ, ಭೂಭಾಗ ವೇದನೆ ಪಡ್ತಾ ಇದೆ, ಆಕಾಶ ವೇದನೆ ಪಡ್ತಾ ಇದೆ, ಪ್ರಕೃತಿ ವೇದನೆ ಪಡ್ತಾ ಇದೆ. ಇದೆಲ್ಲ ವೇದನೆ ಪಡುವುದಕ್ಕೆ ಕಾರಣ ನೀನಾಗಿದೀಯ, ನಾನಾಗಿದ್ದೀನಿ ಪ್ರಿಯರೇ. ಮತ್ತೆ ನಾವೆಲ್ಲರೂ ಪಾಪ ಮಾಡುವುದರಿಂದ ಸೃಷ್ಟಿ ಎಲ್ಲ ಕೂಡ ಏನಾಗ್ತಾ ಇದೆ ಅಂತ ನಾವು ನೋಡಿದಿವಲ್ಲ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನದಲ್ಲಿ ಜಗತ್ತೆಲ್ಲ ಪ್ರಸವ ವೇದನೆ ಪಡುತ್ತಾ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇದೆ ಎಂದು ನಾವು ಬಂದೆವು. ನಮಗ್ ಗೊತ್ತು ಪ್ರಿಯರೇ, ಈ ಪ್ರಕೃತಿ ಅಳ್ತಾ ಇದೆ ಅಂತ ನಮಗ್ ಗೊತ್ತು ಪ್ರಿಯರೇ. ಗೊತ್ತಿದ್ದು ಪಾಪ ಮಾಡ್ತೀವಿ, ಗೊತ್ತಿದ್ದು ತಪ್ಪು ಮಾಡ್ತೀವಿ, ಗೊತ್ತಿದ್ದು ಅದನ್ನ ನಾವು ಅದಕ್ಕೆ ಶಿಕ್ಷೆ ಬರುವಂತೆ ಮಾಡ್ತೀವಿ ಪ್ರಿಯ. ನಾವು ಯಾವಾಗ ಚೇಂಜ್ ಆಗ್ತೀವೋ ಅದಕ್ಕೆ ಶಾಪ ಹೋಗುತ್ತೆ. ನಿನಗೆ ಶಾಪ ಬಂದ್ರೆ ಏನ್ ಮಾಡ್ಬೇಕು? ನೀನ್ ಯಾವಾಗ ಪಶ್ಚಾತ್ತಾಪ ಪಡ್ತೀಯೋ ಅವಾಗ ನಿನಗೆ ಶಾಪ ಹೋಗುತ್ತೆ. ಯಾವಾಗ ನೀನು ಕಣ್ಣೀರು ಸುರಿಸ್ತೀಯೋ ಅವಾಗ ನೀನು ಪಾಪದಿಂದ ಬಿಡುಗಡೆ ಆಗ್ತೀಯ. ಯಾವಾಗ ತಂದೆಯೇ ದೇವರೇ ನನ್ನನ್ನು ಕ್ಷಮಿಸು ಅಂತ ಕ್ಷಮೆ ಕೇಳ್ತೀಯೋ ಅವತ್ತೇ ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತಾವ, ಅವತ್ತೇ ನೀನು ಕ್ಷಮಿಸಲ್ಪಡ್ತೀಯ, ಅವತ್ತೇ ದೇವರ ರಾಜ್ಯಕ್ಕೆ ಹಕ್ಕುದಾರರಾಗ್ತೀಯ. ಅದೇ ನಿನ್ನ ಬದಲಾವಣೆ ಪ್ರಕೃತಿ ನೋಡ್ತಾ ಇದೆ. ನಿನ್ನ ಬದಲಾವಣೆ ಆದ್ರೆ ಅದಕ್ಕೆ ವಿಮೋಚನೆ ಸಿಗುತ್ತಂತ ಆಶೆ ಪ್ರಿಯರೇ. ನನಗೆ ವಿಮೋಚನೆ ಬೇಕಾಗಿದೆ ಅಂತ ಹೇಳ್ತಾ ಇದೆ ಪ್ರಕೃತಿ. ನನಗೆ ವಿಮೋಚನೆ ಬೇಕು, ನನಗೆ ಬಿಡುಗಡೆ ಆಗ್ಬೇಕಾಗಿದೆ. ನೀವು ಮಾಡ್ತಕ್ಕಂತ ಈ ಪಾಪದ ಕ್ರಿಯೆಗಳಿಂದ ನನಗೆ ಬಂದಂತ ಈ ಶಾಪ ಬಿಡುಗಡೆ ಆಗ್ಬೇಕು. ನಾನು ಸ್ವೇಚ್ಛವಾಗಿ ಬಾಳ್ಬೇಕು, ನಾನು ನಿಮ್ಮ ಸೇವೆ ಮಾಡ್ಬೇಕಂತಿದ್ದೀನಿ. ನಿಮ್ ಸೇವೆ ಮಾಡ್ತಾ ಇದ್ದೀನಿ, ನೀನು ಒಳ್ಳೆಯವನಾದ್ರೂ ಮಾಡ್ತಾ ಇದ್ದೀನಿ, ಕೆಟ್ಟವನಾದ್ರೂ ಮಾಡ್ತಾ ಇದ್ದೀನಿ. ಆದ್ರೆ ನಿನ್ ಕಡೆಯಿಂದ ನಾನು ಇವತ್ತು ನರಕ ಅನುಭವಿಸ್ತಾ ಇದ್ದೀನಿ. ಪ್ಲೀಸ್ ನೀನು ಬದಲಾವಣೆ ಆಗಂತ ಪ್ರಕೃತಿ ನಮಗೆ ಬೋಧನೆ ಮಾಡ್ತಾ ಇದೆ ಪ್ರಿಯರೇ. ನಮಗ್ ಗೊತ್ತಾಗ್ತಾ ಇಲ್ಲ. ಪ್ರಕೃತಿ ನಮಗೆ ಬೋಧನೆ ಮಾಡ್ತಾ ಇದೆ. ಆದ್ರೆ ಈ ಪ್ರಕೃತಿ ಅನ್ನೋದ್ರ ನೋಡಿ ನಾವು ಬುದ್ಧಿ ಕಳ್ಕೋಬೇಕಲ್ಲ. ಅದಕ್ಕೆ ಆಜ್ಞಾಪಿಸ್ತಾ ಇದ್ದಾನೆ ದೇವ್ರು. ಪ್ರಕೃತಿ ನೋಡೋ, ಏನ್ ಮಾಡ್ತಾ ಇದ್ದಾನೆ ಇಮ್ಮನುವೇಲ್ ನೋಡಂತಲ್ಲ ಅವನು ಎಂತ ಕೆಲಸ ಮಾಡ್ತಾ ಇದ್ದಾನೆ. ನೀನು ಅಬ್ಸರ್ವೇಷನ್. ಆಕಾಶವೇ ಆಲಿಸು, ಭೂಮಂಡಲವೇ ಕೇಳು, ನಾನು ಸಾಕಿ ಸಲಿಹಿದ ಮಕ್ಕಳೇ ನನಗೆ ದ್ರೋಹ ಮಾಡ್ತಾ ಇದ್ದಾರೆ. ಅವು ಸಾಕ್ಷಿಗಳಾಗಿ ನಿಲ್ಲಿಸಿದರೆ ಮಾತ್ರವಲ್ಲದೆ, ಅದು ನಿನಗೆ ಸೇವೆ ಮಾಡುವುದಕ್ಕೆ ನಿಲ್ಲಿಸಿದ ಮಾತ್ರವಲ್ಲದೆ, ನಿನ್ನ ಕಡೆಯಿಂದ ಅದು ದುಃಖ ಪಡ್ತಾ ಇದೆ ಅಂತಕ್ಕಂಥದ್ದನ್ನು ಮಾತ್ರ ನೀನು ಮರಿಬಾರದು. ಪ್ರಕೃತಿಗೆ ದುಃಖ ಇದೆನಾ ಅಂದ್ರೆ ಹೀಗೆ ಪ್ರಿಯರೇ ಇದೆ. ಇನ್ನೊಂದು ವಚನ ತೋರಿಸಿ ಮುಗಿಸ್ತೇನೆ ಪ್ರಿಯರೇ. ಕೀರ್ತನೆಗಳ ಗ್ರಂಥ 104ನೇ ಅಧ್ಯಾಯ 30ನೇ ವಚನ. ಅದಕ್ಕೊಂದು ವಿಮೋಚನೆ ಬೇಕಾಗಿದೆ ಪ್ರಿಯರೇ. 104ನೇ ಅಧ್ಯಾಯ 30-31ನೇ ವಚನವನ್ನು ನೋಡ್ಕೊಳ್ಳೋಣ. ನೀನು ಜೀವ ಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ, ಭೂಮಿಯನ್ನು ನೂತನ ಪಡಿಸುತ್ತಿರುತ್ತಿ. ಯೆಹೋವನ ಮಹಿಮೆಯು ಸದಾ ಕಾಲವೂ ಇರಲಿ. ಯೆಹೋವನಿಗೆ ಆತನ ಸೃಷ್ಟಿಗಳಿಂದ ಸಂತೋಷವಾಗಲಿ. ಸಾಕು ಪ್ರಿಯರೇ, ಭೂಮಿಯನ್ನು ನೂತನ ಪಡಿಸ್ಬೇಕಂತ ಆಸೆ ಇದೆ ಅಂತ ದೇವರಿಗೆ. ಭೂಮಿ ನೂತನವಾಗ್ಬೇಕಂತ ಅದಕ್ಕೆ ಆಸೆ ಇದಂತೆ. ಅದಕ್ಕೆ ನಾವು ಕೊರಿಂಥಿಯಲ್ಲಿ ನೋಡ್ತೀವಿ, ಒಬ್ಬನು ನೂತನ ಸೃಷ್ಟಿ ಆದನು. ಒಬ್ಬ ಮನುಷ್ಯ ನೂತನ ಸೃಷ್ಟಿ ಆಗುವುದರಿಂದ ಭೂಮಿ ಕೂಡ ನೂತನವಾಗ್ಬೇಕಾಗಿದೆ ಅಂತಾರೆ. ತನ್ನಲ್ಲಿರ್ತಕ್ಕಂಥ ಎಲ್ಲವನ್ನು ಕಳ್ಕೊಂಡು ಈ ಶಾಪ ಕಳ್ಕೊಂಡು ಬಿಡುಗಡೆ ಹೊಂದಿಕೊಂಡು ಅದು ನೂತನವಾಗಿ ಬದುಕಬೇಕಂತ ಆಸೆ ಪಡ್ತಾ ಇದೆ ಅಂತ ಪ್ರಿಯರೇ ಹೇಳ್ತಾ ಇದೆ ವಾಕ್ಯ. ಎಷ್ಟು ಚಂದ ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ. 30ನೇ ವಚನದಲ್ಲಿ, ನೀನು ಜೀವ ಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ, ಭೂಮಿಯನ್ನು ನೂತನ ಪಡಿಸುತ್ತಾ ಇರುತ್ತಿ. ಯೆಹೋವನ ಮಹಿಮೆಯನ್ನು ಸದಾ ಕಾಲವೂ ಇರಲಿ. ಯೆಹೋವನಿಗೆ ಆತನ ಸೃಷ್ಟಿಗಳಿಂದ ದೇವರಿಗೆ ಸಂತೋಷವಾಗಲಿ. ಸೃಷ್ಟಿಯಿಂದ ದೇವರಿಗೆ ಸಂತೋಷವಾಗಲಿ. ಯಾಕಂದ್ರೆ ಸೃಷ್ಟಿ ಶಾಪದಿಂದ ಬಿಡುಗಡೆ ಹೊಂದಬೇಕಾಗಿದೆ, ಆ ಪ್ರಸವ ವೇದನೆಯಿಂದ ಬಿಡುಗಡೆ ಹೊಂದಬೇಕಾಗಿದೆ. ಅದನ್ನು ನೋಡಿ ಸೃಷ್ಟಿ ಇವತ್ತಿಗೂ ಕ್ಲಿಯರ್ ಆಯ್ತು. ಯಾಕಂದ್ರೆ ಮನುಷ್ಯ ಕ್ಲಿಯರ್ ಆಗಿದ್ದಾನೆ.
ಮನುಷ್ಯ ಪಾಪ ಬಿಟ್ಟಿದ್ದಾನೆ, ಮನುಷ್ಯ ವ್ಯಭಿಚಾರ ಮಾಡೋದು ಬಿಟ್ಟಿದ್ದಾನೆ, ಮನುಷ್ಯ ಕಳ್ಳತನ ಮಾಡೋದು ಬಿಟ್ಟಿದ್ದಾನೆ, ಮನುಷ್ಯ ನರಹತ್ಯೆ ಮಾಡೋದನ್ನು ಬಿಟ್ಟಿದ್ದಾನೆ, ಮನುಷ್ಯ ನೀಚಿತನವನ್ನು ಬಿಟ್ಟಿದ್ದಾನೆ. ಮನುಷ್ಯ ಯಾವಾಗ ನೀಚಿತನವನ್ನು ಬಿಡುತ್ತಾನೋ ಅವತ್ತೇ ನೂತನ ಸೃಷ್ಟಿ ಆಗುತ್ತೆ. ಕೊರಿಂಥಿ 5:17 ನೋಡ್ತೀವಲ್ಲ ನಾವು. ಏನಂತ ಒಂದ್ಸಲ ಓದ್ತಾರೆ ಅದನ್ನು ಕೂಡ. ಕೊರಿಂಥಿ ಎರಡನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ 17ನೇ ವಚನ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಅಂತ ಹೇಳ್ತಾ ಇದೆ. ಅಂದ್ರೆ ಯಾರು ಕ್ರಿಸ್ತನ ಬಳಿಗೆ ಬರ್ತಾರೋ, ಯೇಸು ಕ್ರಿಸ್ತನನ್ನು ಸ್ವರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ತಾರೋ, ಭಕ್ತಿಯಿಂದ ನಡ್ಕೊಳ್ತಾರೋ, ಅದರ ವಾಕ್ಯದ ಪ್ರಕಾರ ಬದುಕ್ತಾರೋ ಅವರು ನೂತನವಾಗಿ ಬದಲಾಗ್ತಾರಂತಾರೆ. ಅವ್ರು ಯಾವಾಗ ನೂತನವಾಗಿ ಬದಲಾಗ್ತಾರೋ ಆಟೋಮೆಟಿಕ್ ಆಗಿ ಸೃಷ್ಟಿ ಕೂಡ ನೂತನವಾಗುತ್ತಂತ. ಅದಕ್ಕಿರುವಂತ ಶಾಪ ಎಲ್ಲ ಬಿಡುಗಡೆ ಆಗುತ್ತಂತ. ಅದು ಲವಲವಿಕೆಯಿಂದ ಅವಾಗ ಕ್ರಿಸ್ತನ ಮರಣವನ್ನು ಎದುರು ನೋಡುವಂತದ್ದಾಗಿದೆ ಅಂತ. ಇವತ್ತು ದೇವರ ಮಕ್ಕಳ ಪ್ರತ್ಯಕ್ಷ ಆಯ್ತು, ಆತನ ದೇವರ ಕುಮಾರನ ಪ್ರತ್ಯಕ್ಷ. ಯಾಕಂದ್ರೆ ಈಗ ಭೂಮಿ ಮೇಲೆ ಎಲ್ಲರೂ ನೀತಿವಂತರು, ಸತ್ಯವಂತರು, ಪರಿಶುದ್ಧರಾಗಿ ಬದ್ಧಾಗಿದ್ದಾರೆ, ಮಾರ್ಪಟ್ಟಿದ್ದಾರೆ. ಇವರನ್ನು ತೆಗೆದುಕೊಂಡು ಹೋಗುವುದಕ್ಕೆ ಯೇಸು ಸ್ವಾಮಿ ಬರ್ತಾನೆ. ಬಂದ್ರೆ ನನಗೆ ಸಂತೋಷ, ನಾನು ಕೂಡ ಬದಲಾವಣೆ ಆಗುತ್ತೇನೆ, ನಾನೊಬ್ಬ ದೇವದೂತನಾಗಿ ಪರಲೋಕದಲ್ಲಿ ಹೋಗಿ ಮತ್ತೆ ಇವ್ರ ಸೇವೆ ನಾನು ಮಾಡ್ಬೇಕಾಗಿದೆ ಅಂತೇಳಿ ಆಶೆಯಿಂದ ಎದುರು ನೋಡುವಂತದ್ದಾಗಿದೆ. ಅದಕ್ಕೆ ನೂತನ ಸೃಷ್ಟಿ ಯಾರಾಗಬೇಕಾಗಿದೆ? ಸೃಷ್ಟಿ ನೂತನ ಆಗ್ಬೇಕಾಗಿದೆ, ನೀನು ನೂತನವಾಗ್ಬೇಕಾಗಿದೆ. ನೀನು ನೂತನವಾಗ್ಬೇಕಾಗಿದೆ. ನೀನು ನೂತನವಾದ್ರೆ ಆಟೋಮೆಟಿಕ್ ಆಗಿ ಪ್ರಕೃತಿ ಕೂಡ ನೂತನ ಆಗತ್ತೆ. ಪ್ರಕೃತಿ ನೂತನ ಆಗದೆ ಇರುವುದಕ್ಕೆ ಕಾರಣ ನೀನು. ಅದು ಪ್ರಸವ ವೇದನೆ ಪಡುವುದಕ್ಕೆ ಕಾರಣ ನೀನು. ಅದು ನರಳಾಡುವುದಕ್ಕೆ ಕಾರಣ ನೀನು. ನೀನು ಬದಲಾಗ್ಬೇಕು, ಮನುಷ್ಯ ಬದಲಾಗ್ಬೇಕು. ಮನುಷ್ಯನಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಬರಬೇಕು. ಅವಾಗ ಪ್ರಕೃತಿಯಲ್ಲಿ ಆಟೋಮೆಟಿಕ್ ಆಗಿ ಸಂತೋಷ ತುಂಬಿ ತುಳುಕುತ್ತಾ, ಬೆಳೆ ಸಮೃದ್ಧಿಯಾಗಿ ಬರುತ್ತಾ, ಮಳೆ ಸಮೃದ್ಧಿಯಾಗಿ ಬರುತ್ತಾ. ಅವಾಗ ಮೊದಲಿದ್ದ ಕಾಲ ಯಾವ ರೀತಿ ಇತ್ತು ಅದೇ ಕಾಲ ಮತ್ತೆ ಬರ್ಬೇಕಂದ್ರೆ ಬದಲಾಗ್ಬೇಕಾಗಿದ್ದು ಪ್ರಕೃತಿ ಅಲ್ಲ ಪ್ರಿಯರೇ, ಮನುಷ್ಯ. ಮನುಷ್ಯ ಬದಲಾದ್ರೆ ಆಟೋಮೆಟಿಕ್ ಆಗಿ ಪ್ರಕೃತಿಯಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಕಾಣ್ತದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡ್ರಿ, ಅರ್ಥ ಮಾಡಿಕೊಳ್ಳಿ, ಭಕ್ತಿಯಿಂದ ನಡ್ಕೊಳ್ಳಿ, ದೇವರಿಗೋಸ್ಕರ ಬದುಕ್ರಿ. ನಿಮ್ಮ ಸುತ್ತಮುತ್ತಲಿರುವ ಅನೇಕರನ್ನು ದೇವರ ಕಡೆಗೆ ತಿರುಗಿಸ್ರಿ. ಈಗ ಪ್ರಕೃತಿ ಈ ರೀತಿ ಆಗಿರುವುದಕ್ಕೆ ಕಾರಣ ಇವತ್ತು ಓಜನ್ ಪೊರ ಹರಿದೋಗಿದೆ ಅಂತಾರ. ಓಜನ್ ಪೊರ ಕಟ್ಟಾಗಿದೆ. ಡೈರೆಕ್ಟ್ ಆಗಿ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳ್ತಾ ಇದ್ದಾವೆ. ನಮ್ಮ ಚರ್ಮದ ರೋಗ ಬರ್ತಾ ಇದೆ, ಹಲವಾರು ರೋಗಗಳು ಬರ್ತವೆ. ಪ್ರಕೃತಿಗೆ ರೋಗ ಬಂದಿದೆ. ಅಷ್ಟು ಮಾತ್ರ ಯಾಕೆ ಜೀವ ಜಂತುಗಳಿಗೆ ರೋಗ ಬರ್ತದೆ. ಇವತ್ತು ಕುರಿ ರೋಗದಿಂದ ಸಾಯ್ತಾ ಇದೀವಿ, ಆಡು, ಕುರಿ ಮತ್ತೆ ಕೋಳಿ, ಪ್ರತಿಯೊಂದು ಜೀವಿಗಳು. ಅಷ್ಟೇ ಯಾಕಂದ್ರೆ ನಮ್ಮ ಹೊಲದಿಂದ ಬೆಳೆಯುವಂತ ಬೆಳೆ ಕೂಡ ರೋಗಕ್ಕೆ ಗುರಿ ಆಗ್ತಾ ಇದೆ. ಕಾರಣ ಪ್ರಕೃತಿ ಓಝೋನ್ ಪೊರ ಅಂದ್ರೆ ಸೂರ್ಯ ಕಿರಣಗಳಿಗೆ ಅಡ್ಡ ಪದರೆಯಾಗಿಟ್ಟಿರ್ತಕ್ಕಂಥ ಒಂದು ಟೆಂಪರೇಚರ್ ನ ಬೋಧ್ ಮಾಡಿದ್ವಿ ನಾವು ಮನುಷ್ಯನ ಪಾಪದಿಂದ. ಅದಕ್ಕೆ ಸರಿಯಾದ ಸಮಯಕ್ಕೆ ಮಳೆ ಇಲ್ಲ, ಬೆಳೆ ಇಲ್ಲ. ಯಾವುದು ಕಾಲ ತಪ್ಪಿದೆ ಅಂತ ಪ್ರಿಯರೇ, ಕಾಲವು ತಪ್ಪಿ ಹೋಗಿದಂತ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಇದೇ ಯೆರೆಮೀಯನು ಬರೆದ ಗ್ರಂಥ 3ನೇ ಅಧ್ಯಾಯದಲ್ಲಿ 20ರಿಂದ 25 ವಚನಗಳವರೆಗೂ ಓದಿದ್ರೆ ಹೇಳ್ತಾ ಇದ್ದಾನೆ, ಮುಂಗಾರು ಹಿಂಗಾರು ಮಳೆ ಸರಿಯಾದಕ್ಕೆ ಬರದೇ ಇರುವುದಕ್ಕೆ ಕಾರಣ ಮನುಷ್ಯ ಮಾಡುವ ಪಾಪ ಅಂತ ಹೇಳ್ತಾ ಇದೆ ಪ್ರಿಯರೇ. ನೀವು ಓದ್ಕೊಳ್ರಿ ಪ್ರಿಯರೇ, ಬರೆದಿಟ್ಕೊಳ್ರಿ. 3ನೇ ಅಧ್ಯಾಯ ಯೆರೆಮೀಯನು ಬರೆದ ಗ್ರಂಥ 20ನೇ ವಚನದಿಂದ 25ನೇ ವಚನದವರೆಗೆ ಓದ್ಕೊಳ್ರಿ. ಇದು ಪ್ರಕೃತಿ ಬರ್ತಾ ಇಲ್ಲ. ಕಾರಣ ಯಾರು? ನೀನೇ ಅಂತ ಪ್ರಿಯರೇ. ನೀನು ಮಾಡುವ ದ್ರೋಹದಿಂದ, ನೀನು ಮಾಡುವ ನೀಚ ಕಾರ್ಯಗಳಿಂದ ಪ್ರಕೃತಿ ಕ್ರಮ ತಪ್ಪಿದೆ ಅಂತ. ಕ್ರಮ ತಪ್ಪಿದೆ. ಅದಕ್ಕೆಲ್ಲ ಕಾರಣ ನಾವು. ಅದಕ್ಕೆ ನಾವು ಬದಲಾಗ್ಬೇಕಂತ ದೇವ್ರ ಎದುರು ನೋಡ್ತಾ ಇದ್ದಾನೆ. ನಾವು ಬದಲಾಗ್ಬೇಕಂತ ಪ್ರಕೃತಿ ಎದುರು ನೋಡ್ತಾ ಇದೆ. ನಾವು ಬದಲಾಗ್ಬೇಕಂತ ನಮ್ಮನ್ನು ಹೊತ್ತುಕೊಂಡಿರ್ತಕ್ಕಂಥ ಭೂಮಿ ಆಕಾಶವು ಕೂಡ ಎದುರು ನೋಡ್ತಾ ಇದೆ. ಮನುಷ್ಯ ಬದಲಾದ್ರೆ ಸಾಕು, ಎಲ್ಲರಿಗೆ ಸಂತೋಷ, ದೇವರಿಗೆ ಸಂತೋಷ, ಪ್ರಕೃತಿಗೆ ಸಂತೋಷ, ಭೂಮಿಗೆ ಸಂತೋಷ, ಸಮಾಜಕ್ಕೂ ಸಂತೋಷ, ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಮಾತುಗಳು ಇಲ್ಲಿಗೆ ಮುಗಿಸ್ತೀನಿ. ಈ ಮಾತುಗಳ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಂಡು ಕಣ್ಣು ಮುಚ್ಚಲಿ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈಗ ದೇವ, ಭೂಮಿ ಯಾಕೆ ಶಾಪಕ್ಕೆ ಗುರಿ ಆಯಿತು? ಶಾಪಕ್ಕೆ ಗುರಿಯಾದಂದಿನಿಂದ ಮೊದಲುಗೊಂಡು ಇಂದಿನವರೆಗೂ ಅದು ಎಷ್ಟು ಪ್ರಸವ ವೇದನೆ ಪಡ್ತಾ ಇದೆ, ಎಷ್ಟು ನೋವನ್ನು ಅನುಭವಿಸ್ತಾ ಇದೆ. ಪ್ರತಿ ದೇಶದಲ್ಲಿ ಕೂಡ ಮನುಷ್ಯರಿಂದ ನಡೀತಕ್ಕಂಥ ಪಾಪದ ಕ್ರಿಯೆಗಳ ಮುಖಾಂತರ ಪ್ರತಿಯೊಂದು ದೇಶದ ಭೂಭಾಗವು ಕೂಡ
ಶಾಪಕ್ಕೆ ಗುರಿಯಾಗಿದೆ ಎಂಬುದಾಗಿ ನಾವು ನೋಡಿದ್ದೇವೆ ದೇವ. ಮನುಷ್ಯನು ಮಾರ್ಪಡುವುದರಿಂದ ಪ್ರಕೃತಿಗೆ ಸಂತೋಷ, ನಿಮಗೂ ಸಂತೋಷ ಎಂಬುದಾಗಿ ವಾಕ್ಯ ನಮಗೆ ತಿಳಿಸಿಕೊಟ್ಟಿದ್ರೆ ಅದಕ್ಕಾಗಿ ಸ್ತೋತ್ರ ತಂದೆ. ಮತ್ತೆ ಹೇಳಿರ್ತಕ್ಕಂಥ ಈ ವಾಕ್ಯವು ಯಾರು ಮರೆತೋಗದಂತೆ ತಮ್ಮ ಹೃದಯಗಳನ್ನಿಟ್ಟುಕೊಂಡು ಮತ್ತೆ ಬದಲಾವಣೆ ಏನಾದರೂ ಇನ್ನೂ ಮನುಷ್ಯನಲ್ಲಿ ಈ ವಾಕ್ಯ ಕೇಳಿದವರಲ್ಲಿ ಬೇಕು ಇದ್ರೆ ಸಂಪೂರ್ಣವಾಗಿ ಬದಲಾವಣೆ ಆಗುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಹೌದು ದೇವ. ಮತ್ತೆ ನೀವೆಲ್ಲರೂ ಕೂಡ ನಮ್ಮ ಮೇಲೆ ಎಷ್ಟು ಆಸೆ ಇಟ್ಕೊಂಡು ತಂದೆ ಮಗ ಪವಿತ್ರ ಆತ್ಮರಾಗಿರ್ತಕ್ಕಂಥ ನೀವು ನಮ್ಮ ಮೇಲೆ ಆಸೆ ಇಟ್ಕೊಂಡಿದ್ದೀರಾ. ಹಾಗಾಗಿ ನಿಮಗೆ ಸ್ತೋತ್ರ. ನೀವು ಅನ್ಕೊಂಡಂತ ರೀತಿಯಲ್ಲಿ ಬದುಕುವುದಕ್ಕೆ ನಮಗೆ ಸಹಾಯ ಮಾಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ನಿಮ್ಮ ಚಿತ್ತದಂತೆ ಬದುಕುವುದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ನಮಗೆ ಇನ್ನೂ ಆರೋಗ್ಯವನ್ನು ಕೊಟ್ಟು ನಾವು ಬದುಕಿರುವ ಕಾಲವೆಲ್ಲ ನಿನ್ನ ಮಹಿಮೆಗಾಗಿ ಬದುಕುವಂತ ಭಾಗ್ಯ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಕೂಡಿ ಬಂದಂತ ಎಲ್ಲರನ್ನೂ ಆಶೀರ್ವದಿಸರಿ, ಅವರವರ ಕುಟುಂಬಗಳನ್ನು ಆಶೀರ್ವದಿಸರಿ. ಅವರು ಯಾರಾದರೂ ಅನಾರೋಗ್ಯದಿಂದ ನರಳುವರಾಗಿರಿದ್ರೆ ಅನಾರೋಗ್ಯವನ್ನು ತೆಗೆದುಹಾಕಿ ಸಂಪೂರ್ಣವಾದಂತ ಆರೋಗ್ಯವನ್ನು ದಯಪಾಲಿಸಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ ದೇವ. ಮತ್ತು ಈ ಗೂಗಲ್ ಮೀಟಿಂಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದೆ ನಾಳೆ ದಿನದಲ್ಲಿ ಕೂಡ ಇದೇ ಸಮಯಕ್ಕೆ ನಾವು ಬಂದು ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ನಮಗೆ ಸಹಾಯ ಮಾಡ್ಬೇಕೆಂಬುದಾಗಿ ಬೇಡುತ್ತಾ ಸಮಸ್ತವನ್ನ ಕೈಗೊಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನಪ್ಪ ತಂದೆ, ಆಮೇಲೆ. ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸವು ಈಗಲೂ ಯಾವಾಗಲೂ ಸದಾಕಾಲ ನಮ್ಮೊಂದಿಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೆ ಯೇಸು ಕ್ರಿಸ್ತನ